ಮಧ್ಯರಾತ್ರಿ 1:35. 3, 2, 1 ಸ್ಟಾರ್ಟ್. ಆರಾಮ್ಸೆ ಇದ್ರು, ಆರಾಮ್ಸೆ ಹೊರಗೆ ಹಾಕ್ಕೊಳ್ಳಿ ಪೈಪ್ನ ಫಸ್ಟ್ ಹೊರಗೆ ಹಾಕ್ಕೊಂಡು ಆಮೇಲೆ ತಂದು ಹಾಕಿ. ಗುಡ್, ಕಮಾನ್ ಧ್ರುವ್, ಹುಷಾರು ಹೊರಗೆ ಹಾಕ್ಕೊಳ್ಳಿ ಫಸ್ಟ್. ಗುಡ್ ವೆರಿ ಗುಡ್ ಧ್ರುವ್, ವೆರಿ ಗುಡ್, ಕಮಾನ್, ಸೂಪರ್, ಹುಷಾರು, ಕಮಾನ್, ಸೂಪರ್. ಬೇಗ ಕಮಾನ್ ಧ್ರುವ್, ಹುಷಾರು. ಎಸ್ ಬೇಗ ಧ್ರುವ್, ಬೇಗ ಆಗತ್ತೆ. ಇದು ಒಳಗೆ ಹಾಕಿ, ಪೈಪ್ ಒಳಗೆ ಬೇಗ ಒಳಗೆ ಹಾಕಿ, ಒಳಗೆ ಹಾಕಿ, ಲಾಸ್ಟ್ ಪೈಪ್ ಒಳಗೆ ಹಾಕಿ, ಫಸ್ಟ್ ಬಾಕ್ಸ್ ಒಳಗೆ. ಕ್ವಿಕ್. Yes. ಹೌದು, ಧ್ರುವ್ ಕಿರ್ಚ್ತಾ ಇರೋದಲ್ಲ, ಗಿಲ್ಲಿ ನನ್ಗೆ ಈಗ ಮಾತಾಡ್ಲೇ ಇಲ್ವಲ್ಲ. ಒಂದು ಬಿದ್ದೋಯ್ತು, ನಂದು ಬಿದ್ದೋಯ್ತು. ಏನು ಹೇಳಂಗಿಲ್ಲ ಅಣ್ಣ, ಏನು ಹೇಳಂಗಿಲ್ಲ. Yes. Go. Yes. One more. Go. You're good. Go. Yes, ma. Yes. Rod careful. Yes, ma. Yes. ಓ ದೇವ್ರೆ, ಅಯ್ಯೋ ಮಕ್ಕಿ ಕೊಡ್ತದ ಕಣ. ಅಶ್ವಿನಿ ಮ್ಯಾಮ್, ಕೇರ್ಫುಲ್. You're doing good, man. Go. Yes. ಬೆಳಿಗ್ಗೆ ಸಿಂಪಲ್ ಟಾಸ್ಕ್ ಕೊಟ್ಟಾಗಲೇ ಯೋಚನೆ ಮಾಡಿದೆ ನಾನು, ಏನೋ ಇಕ್ಕಿರ್ತಾರೆ ಅಂತ ನೈಟ್ಗೆ. Quick. Man, fast. Careful. Reach. Careful. Yes, go. You didn't go. Go. Man, right careful. Scream. Jay, big boss. Stop. Okay. ಅಷ್ಟೇ ಉಸಿರಾಡು ನೀನು ಇರು. I love you, big boss. Okay. Rakshita, right in the face.
ಮಧ್ಯರಾತ್ರಿ 1:50. ಕೂತ್ಕೋ. ಸುಸ್ತಾಗಿದೆ ಬಾ. ಉಸ್ತುವಾರಿ ಮಾಡಿ ಸುಸ್ತಾಗಿದೆ ಬಾ. ಈಗ ನಿಂದೆ ಇರೋದು ಆಟ ಈಗ. ಸರಿಯಾ? ನಿಂದು ಈಗ ಇರೋದು. ಮಾಡು ಚೆನ್ನಾಗಿ ಮಾಡ್ತೆ ಮಾಡು. ಇವತ್ತೇ ರಘುವಣ್ಣನ ಸ್ಪೀಡ್ ನೋಡಬೇಕು. ಅಂದರೆ ಏನಂದ್ರೆ ಅಂದ್ರೆ ಅಂದ್ರೆ ರಘುವಣ ಐಟವನ್ನ ಬಿಡು, ಆರಾಮಾಗಿ ಜೋಡ್ಸುದ್ಕ ಸ್ವಲ್ಪ. ಇಲ್ಲ, ಸ್ಪೀಡ್ ಬೇಕಲ್ವಾ? ಕಣೆ. ಕಣೆ, ನನಗೇನಾಗೋಯ್ತು ಗೊತ್ತಾ, ಫುಲ್ಲು ಆಡ್ಬಿಟ್ಟು ಇಲ್ಲೆಲ್ಲ ತಲೆ ಫುಲ್ಲು ನೋಯ್ತು, ಇಲ್ಲೆಲ್ಲ ಕಿವಿಯೆಲ್ಲ ನೋಯ್ತು. ಮತ್ತೆಂತ ನೀವು ಅಷ್ಟು ಫೋರ್ಸಾಗಿ ಹೋಗ್ತಾರೆ ನೀರು ಹೋಗುತ್ತಲ್ವಾ ಒಳಗೆ? 3-4 ತರ್ಬೇಕಾದ್ರೆ ಏನು ಅನ್ಸಲ್ಲ, ಜಾಲಿ ಹೇಗೆ ಐತಲ್ಲ, ಆರಾಮಾಗಿ ತರ್ಬೋದಲ್ಲ ಅನಿಸುತ್ತೆ. 5ನೇದಕ್ಕೆ ಬಂದಾಗ ಹೆಂಗಾಯ್ತದೆ ಗೊತ್ತಾ, ಅಲ್ಲಿ ಓಡಿ ಬ್ರೀತಿಂಗ್ ಸ್ಟಾರ್ಟ್ ಆಗಿರ್ತದಲ್ವಾ, ತಿರ್ಗಾ ನೀನು ಜಂಪ್ ಹೊಡಿತೀಯ, ಅಲ್ಲಿ ಹಿಂಗೆ ಬೀಳ್ತೀಯ, ಅಲ್ಲೂ ಉಸಿರು ಕಟ್ತದೆ, ತಿರ್ಗಾ ಹಿಂಗೆ ಒಳಗೋಯ್ತೀಯ, ಅಲ್ಲೂ ಉಸಿರು ಕಟ್ತದೆ. ನೀನೇನು ಎದುರು ಬಂದು ನಿನ್ಗಂಗೆ ಆಗಲ್ಲ, ನನಗಾಗಿದ್ದು ಹೇಳ್ತಾ ಇರೋದು, ನಿನಗೆ ನಂಗೆ ಆಗಲ್ಲ ಕಣ. ಆಯ್ತಾ? ತಡರಾತ್ರಿ 2:05. 3, 2, 1 ಸ್ಟಾರ್ಟ್. ಸೂಪರ್ ರಕ್ಷಿತಾ, ಸೂಪರ್ ಸೂಪರ್ ಸೂಪರ್. ಹುಷಾರು ಹುಷಾರು ಮಾಡ್ತಾ ಇದೀಯ, ಆರಾಮಾಗಿ ಮಾಡು ಪರವಾಗಿಲ್ಲ. ಮಾಡು ಇರ್ಲಿ, ಮಾಡು ಹುಷಾರು. ಕಾಲಲ್ಲಿ ಎತ್ತಕ್ಕಾಗಲ್ವಾ? ಹೋಗು ಕಾಲಲ್ಲಿ ಎತ್ತಕ್ಕಾಗಲ್ವಾ? ಎನರ್ಜಿ ಮಾಡ್ತೀಯ, ಮಾಡು. ಎಸ್. ಬಾಡಿ ವೇಟ್ ಮತ್ತು ಅವ್ರಿಗೆ ನೀ ಪ್ರಾಬ್ಲಮ್ ಇದೆಯಲ್ಲ, ಅದು ಇಟ್ಟಾದ್ಮೇಲೆ ಹಾಂ. ಇಡಕ್ಕೆ ಸ್ಟಾರ್ಟ್ ಮಾಡೋದು. ಇಲ್ಲ ಇದೆ. ಗಾಡ್, ಭಯ ಆಯಿತು. Shout out. Jai Big Boss. Jai Big Boss. I love you. Jai Big Boss.
ತಡರಾತ್ರಿ 2:20. ಹೇಳೋ ಫಾಸ್ಟ್ ಆಗಿತ್ತ ಅಂದ. ಚೆನ್ನಾಗಿತ್ತು ಬಿಡೋಣ. ಹಾಂ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಪಾಪ ರಕ್ಷಿತ. ಹಾಂ ರಕ್ಷಿತ ಪಾಪ ಅಲ್ವಾ? ಪಾಪ ಉಸಿರಾಡ್ಕೊಂಡು ಮಾಡಿದ್ನು. ಹೊಟ್ಟೆಲ್ಲ ಹೊಡೆದೈತೆ. ಹಾಂ ಅವ್ನು ನೋಡ್ರು ಹೊಟ್ಟೆ ಉರಿತಾ ಇತ್ತು, ನಂಗೆ ಬೇಜಾರು. ಏಕೆ? ಪಾಪ ಅಷ್ಟೊಂದು ಸಾರಿ ರಘುವಣ್ಣ. ನನ್ನ ಮಗನೇ ಸಪೋರ್ಟ್ ಮಾಡು ಅಂದ್ರೆ ಮಾಡಲಿಲ್ಲ. ಯಾರಿಗಾರ ಅವಳು ಮಾಡ್ಲೇಬೇಕು ತಾನೆ ಅವರು. ಈಗ ಅವಳು ಯಾರಿಗಾರ ಬೇರೆಯವ್ರಿಗೆ ಮಾಡ್ಲೇಬೇಕಿತ್ತು ತಾನೆ. ಆರಾಮಾಗಿ ವಿನ್ ಆಗೋ ಗೇಮ್ ಇದು ನಂದು. ಎಷ್ಟು ಫಾಸ್ಟಾಗಿ ರಿಸಲ್ಟ್ ಇನ್ನೂ ಬಂದಿಲ್ಲ ಅಲ್ವ, ಸುಮ್ಮಿರು. ತಡರಾತ್ರಿ 2:55. ಬಿಗ್ ಬಾಸ್ ಸೂಚಿಸುವ ಸರದಿಯಲ್ಲಿ ಬೆಂಬಲಿಗರು ತಾವು ಪರವಾಗಿ ಆಡಿದ ಕಂಟೆಂಡರ್ ಲಕೋಟೆಯನ್ನು ತೆರೆದು ಅವರು ಈ ಟಾಸ್ಕನ್ನು ಪೂರ್ಣಗೊಳಿಸಲು ತೆಗೆದುಕೊಂಡಿರುವ ಸಮಯವನ್ನು ಎಲ್ಲರ ಮುಂದೆ ಜೋರಾಗಿ ಘೋಷಿಸುತ್ತಾ ಕ್ಯೂ ಕಾರ್ಡನ್ನು ಎತ್ತಿ ತೋರಿಸಬೇಕು. ರಕ್ಷಿತಾ, ರಘು ಅವರ ಲಕೋಟೆಯನ್ನು ತೆರೆದು ಅವರು ತೆಗೆದುಕೊಂಡ ಸಮಯವನ್ನು ಘೋಷಿಸಿ. 9.34. ಧ್ರುವಂತ್. Big Boss. 11.2 seconds. ಗಿಲ್ಲಿ. 10 ನಿಮಿಷ 48 ಸೆಕೆಂಡು. ರಾಶಿಕಾ. ಬಿಗ್ ಬಾಸ್ 7.29. ದಾನು ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸೂಪರ್ ಧನು. ಸೂಪರ್. ಧನುಷ್. ಬಿಗ್ ಬಾಸ್. ಟಿಕೆಟ್ ಟಾಪ್ 6 ಟಾಸ್ಕನ್ನು ಪೂರ್ಣಗೊಳಿಸಲು ಎಲ್ಲ ಕಂಟೆಂಡರ್ಗಳ ಪೈಕಿ ಅತಿ ಕಡಿಮೆ ಅವಧಿಯಲ್ಲಿ, ಅಂದರೆ 7 ನಿಮಿಷ 29 ಸೆಕೆಂಡ್ಗಳ ಅವಧಿಯಲ್ಲಿ ಟಾಸ್ಕನ್ನು ಪೂರ್ಣಗೊಳಿಸಿ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಯನ್ನು ತಲುಪಿರುವ ಮೊದಲ ಫೈನಲಿಸ್ಟ್ ಆಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಂಗ್ರಾಟ್ಸ್ ದಾನು. ಪ್ರಥಮ ಫೈನಲಿಸ್ಟ್ ಧನುಷ್, ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು. ಶುಭವಾಗಲಿ. ಸೂಪರ್. ಥ್ಯಾಂಕ್ ಯು ಬಿಗ್ ಬಾಸ್. ಬೈಲ್ ರಶೆ ಬೈಲ್. ಎಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ನಾವೇ ಬರ್ದಿದ್ದು. ಥ್ಯಾಂಕ್ ಯು. ನಂಗೆ ಅದೊಂದಿತ್ತು ಗೆಲ್ಬೇಕು ಅಂತ. ಸಲಿ ಪಾರ್ಟಿ ಕೊಡ್ಸಕ್ಕಿದ್ದ ನೀ ನನಗೆ. 200%. ತಡರಾತ್ರಿ 3:05. ಗ್ರಾಫೈನ್ ಲ್ಯಾಮಿನೇಷನ್ನೊಂದಿಗೆ ಹೊರಗೋಡೆಗಳಿಗೆ ಅತ್ಯುತ್ತಮ ರಕ್ಷಣೆಯನ್ನು ನೀಡುವ ಏಷ್ಯನ್ ಪೇಂಟ್ಸ್ ಅಲ್ಟಿಮಾ ಪ್ರೊಟೆಕ್ಟ್ ದ ಗ್ರ್ಯಾಂಡ್ ಮಾಸ್ಟರ್ ಆಫ್ ಪ್ರೊಟೆಕ್ಷನ್ ನಂತೆಯೇ ಬಲವಾದ ಪ್ರದರ್ಶನದ ಮೂಲಕ ಬಿಗ್ ಬಾಸ್ ಸೀಸನ್ 12ರ ಟಿಕೆಟ್ ಟು ಟಾಪ್ 6 ಅನ್ನು ಗೆದ್ದ ಫಿನಾಲೆಯನ್ನು ತಲುಪಿರುವ ಧನುಷ್ ಅವರಿಗೆ ಏಷ್ಯನ್ ಪೇಂಟ್ಸ್ ವತಿಯಿಂದ ಅಲ್ಟಿಮಾ ಪ್ರೊಟೆಕ್ಟ್ ಗ್ರಾಫಿನ್ ಹ್ಯಾಂಪರ್ ನೀಡಲಾಗುತ್ತಿದೆ. ನಿಮಗೆ ಅಭಿನಂದನೆಗಳು. ಸೊ ಒಂದು ನಿಮಿಷ, ನಾವೆಲ್ಲರೂ ಸೇರಿ ಧನುಷ್ ಅವರಿಗೆ ಇದನ್ನ ಕೊಡೋಣ. ಫ್ರಮ್ ಏಷ್ಯನ್ ಪೇಂಟ್ಸ್ ಅಲ್ಟಿಮಾ ಪ್ರೊಟೆಕ್ಟ್. Congratulations. ಥ್ಯಾಂಕ್ ಯು ಏಷ್ಯನ್ ಪೇಂಟ್ಸ್. ಥ್ಯಾಂಕ್ ಯು ಬಿಗ್ ಬಾಸ್. ತಡರಾತ್ರಿ 3:10. ಬಟ್ ಆದ್ರೂ ಅಷ್ಟು ಹೊಡೆದಾಡ್ಕೊಂಡು ಬಂದು 4 ಮೆಂಬರ್ಸ್ ಬಂದು ಅಲ್ಲಿ ಕೂರೋದು, ಇಟ್ ವಾಸ್ ಆಲ್ಸೋ ವೆರಿ ನೈಸ್. ಆ ಮೂಮೆಂಟು ಚೆನ್ನಾಗಿದ್ದಿದ್ರು. ಒಂಥರ ಆಟ ಆಡಿದ್ದು, ನೀವು ತಂದು ಹಾಕಿದ್ದು, ಮೇಲೆ ಹತ್ಕೊಂಡು ಹೋಗಿದ್ದು, ಮೇಲೆ ಹೋಗಿ ನಿಂತಿದ್ದು ಎಲ್ಲ ಒಂಥರ ಎಂಜಾಯ್ಡ್. ಬಟ್ ಅದು 3 ಬೀಳದೆ ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಷ್ಟೆ. ಅದೊಂದು ಬೇಜಾರಾಗ್ತಿದೆ ಅಷ್ಟೆ. ಲೈಟ್ ಆಫ್ ಆಯಿತು. ಈ ದಿನನೂ ಕಳೆದ್ವಿ. ಓಹ್, ನಾಳೆಯಿಂದ
ನಾಳೆಯಿಂದ ಏನು ಏನು ನಾಳೆಯಿಂದ ತೊಳೆಯೋಣ, ನಾವು ತೊಳೆಯೋಣ, ಇಡೀ ಹಳೆ ಬಟ್ಟೆ ಸೇರಿ ಒಂದಾಗಿ ಒಣಗ್ಸೋಣ, ಬಟ್ಟೆ ಒಣಗ್ಸೋಣ, ನಾವು ನೀವು ಸೇರಿ ಒಂದಾಗಿ. ಮುಂಜಾನೆ 4 ಗಂಟೆ. ಅಯ್ಯೋ ಒಂದು ಚಾನ್ಸ್ ಇತ್ತು, ಹೋಯ್ತದು. ನೆಕ್ಸ್ಟ್ ಏನಾಯ್ತದೋ ಏನೋ. ಶನಿವಾರಕ್ಕೆ ವೆಯ್ಟು ಇನ್ನು 5 ಜನ. ಯಾರಪ್ಪ 5 ಜನ ಪುಣ್ಯವಂತರು, ಇನ್ನು 5 ಜನ ಅಂತ. ನಿನಗೆ ಕಾನ್ಫಿಡೆಂಟ್ ಇದೆಯಾ? ನನಗಾಯ್ತು ಎಲ್ಲೋ ಒಂದು ಕಡೆ ನೋಡ್ಬೇಕು. ನಿಂಗೆ ಯಾರ ಮೇಲೆ? ನೀ ಇರ್ತೀಯ ಅಂತ ಅದೇ ಗೊತ್ತಿಲ್ಲ ನನಗೆ. ಕಾನ್ಫಿಡೆಂಟ್ ಇಲ್ವಾ? ಕಾನ್ಫಿಡೆಂಟ್ ಉಂಟು, ನಿಮಗೆ ಉಂಟಾ? ಗೊತ್ತಿಲ್ಲ. ಹೋಗ್ಲಿ ಬಿಡು, ಚೆನ್ನಾಗಿ ಆಡ್ದ ಅವ್ನು, ಬೇಜಾರಿಲ್ಲ. ನನ್ನ ಮೇಲೆ ನನಗೆ ಬೇಜಾರು. ಪರವಾಗಿಲ್ಲ, ಬಿಟ್ಬಿಡಿ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ಓನ್ಲಿ. ಇದೊಂದು ಮೆಸೇಜ್ ಹಾಕ್ಬಿಡ್ತಾಳೆ ಕಣ ಲಾಸ್ಟಲ್ಲಿ, ಏನೇ ಆದರೂ ಅಮ್ಮನಕ್ಕೆ ಜುಮ್ಮಣಿ. ದಿನ 103 ಬೆಳಗ್ಗೆ 11 ಗಂಟೆ. ವಾಟ್ ಅ ಸಾಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮಧ್ಯಾಹ್ನ 2:15. ಈ ಮೂಮೆಂಟ್ ನನಗೇನು ಅನಿಸ್ತಾ ಇದೆ ಗೊತ್ತಾ, ನಾವು ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ, ಇನ್ನೊಂದು ಪ್ಲಾನೆಟ್ಗೆ ಬಂದು ಇಲ್ಲಿ ಜೀವಿಸ್ತಾ ಇದ್ದೀವಿ. ಆ್ಯಂಡ್ ಈ ಚಾನ್ಸ್ ಬೇರೆ ಯಾರಿಗೂ ಸಿಗಲ್ಲ. ನಾವು ಇದನ್ನ ಹೋಗ್ಬಿಟ್ಟು ಆಚೆ ಹೇಳಿದ್ರೆ ಅವ್ರು ನಮ್ಮನ್ನು ನಂಬೋದು ಇಲ್ಲ. ಇವಾಗ ಅದೇ ನೋಡಿ 12 ಸೀಸನ್ಸಲ್ಲಿ 200+ ಜನ. ಅವ್ರನ್ನ ನಾನು ಅವ್ರ ಮೇಲೆ ರೆಸ್ಪೆಕ್ಟ್ ಬಂದ್ಬಿಡ್ತು ನನಗೆ. ಇಷ್ಟು ದಿವಸ ನಾನು ಅವ್ರಿಗೆ ಏನೇನೋ ಹೇಳ್ತಿದ್ದೆ, ನನಗೆ ಎಲ್ಲ ವ್ಯಾಲ್ಯೂಸ್ ಗೊತ್ತಾಗೋಯ್ತು. ನನ್ನ ಲೈಫಲ್ಲಿ ಇಷ್ಟು ದಿವಸ ಏನೇನು ಮಿಸ್ಟೇಕ್ ಮಾಡಿದ್ದೆ ಎಲ್ಲ ರಿಯಲೈಸ್ ಆಯ್ತು. ಈ ಜರ್ನಿ ಲೈಫ್ ಲಾಂಗ್ ನಾವು ಚೆರಿಷ್ ಮಾಡೋಂಥ ಒಂದು ಜರ್ನಿ. ನಾವು ಇಲ್ಲಿಂದ ಹೋದ್ಮೇಲೆ ಇದನ್ನೇನಾದ್ರು ನಾವು ತಪ್ಪುಗಳನ್ನ ಸರಿ ಮಾಡ್ಕೊಂಡಿಲ್ಲ, ನಮ್ಮಷ್ಟು ಮೂರ್ಖರು ಯಾರು. ನಾವು ಮತ್ತೆ ವಾಪಸ್ ಹಂಗೆ ಆಗ್ಬಿಟ್ರೆ. ಅದೇ ಶಿಶಿರವ್ರು ಹೇಳ್ತಾ ಇದ್ದಾರೆ, ನಾವಿಲ್ಲಿ ಫೇಸ್ ಮಾಡಿ ಹೋದ್ಮೇಲೆ ಹೊರಗಡೆ ಪ್ರಾಬ್ಲಮ್ಸ್ ಏನೇ ಬಂದರೂ ಫೇಸ್ ಮಾಡಿ ಎಲ್ಲ ಥರದ ಪ್ರಾಬ್ಲಮ್ಸ್ ಒಳಗಡೆ ಫೇಸ್ ಮಾಡಿ. ನಾನು ಎಂತೆಂಥ ಪ್ರಾಬ್ಲಮ್ ಬಂದಿದೆ ನನ್ನ ಲೈಫಲ್ಲಿ, ಒಬ್ಬನೇ ಇರೋದು ನಾನು, ನನಗೇನು ಬ್ಯಾಕಪ್ ಇಲ್ಲ. ಬಟ್ ಇಲ್ಲಿ ಬಂದು ಇನ್ನೂ ಸ್ಟ್ರಾಂಗ್ ಆಗ್ಬಿಟ್ಟು ಲೈಫು. ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ವಿಡಿಯೋಸ್. ಇದ್ರದ್ದು ಎಕ್ಸ್ಪೀರಿಯನ್ಸ್ ಮಾತಾಡ್ತೀನಿ ನಾನು, ಅಕ್ಕದ ಮಾತಾಡ್ತೀನಿ. ಯಾಕಂದರೆ ಎಲ್ಲರೂ ನೆಗೆಟಿವೇ ಮಾತಾಡ್ತಾರೆ ಎಷ್ಟೊಂದು ಜನ. ನಾನು ಐ ವಿಲ್ ಓನ್ಲಿ ಟಾಕ್ ಪಾಸಿಟಿವ್ ಅಬೌಟ್ ದಿಸ್ ಪ್ಲೇಸ್. ನೀವು ವಿಡಿಯೋ ಮಾಡಿ ಹಾಕಿದ್ದೆ ಅಂತ ಹೇಳಿದ್ರಲ್ವಾ ಶೋ ಬಗ್ಗೆ? ಮಾಡಿದ್ದೆ. ಏನಂತ? ನಾನು ಯಾವತ್ತೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡಲ್ಲ. ಇಲ್ಲೆಲ್ಲ ನಂಗೆ ಇಷ್ಟ ಇಲ್ಲ. ಬರೀ ಸುಮ್ಮನೆ ಜಗಳ ಆಡ್ತಿರ್ತಾರೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದಾಗ ಬಿಗ್ ಬಾಸ್ ಬಗ್ಗೆ ನಾನು ಹಂಗೆ ಹೇಳ್ತಿದ್ದೆ, ನಾನು ಬಿಗ್ ಬಾಸ್ಗೆ ಯಾವತ್ತೂ ತುಂಬ ಟಾಕ್ಸಿಕ್ಕು, ಎಮೋಷನ್ಸ್ ಎಲ್ಲ ಫೇಕು ಹಂಗೆಲ್ಲ ಹೇಳ್ತಾರೆ. ಐ ಆಮ್ ಎ ಡಿಫ್ರೆಂಟ್ ರಘು ಟುಡೇ. ಮಧ್ಯಾಹ್ನ 2:45. ರಘು ಸರ್, ರೈಸ್ ಇದರಲ್ಲಿದೆ, ಓವನಲ್ಲಿದೆ. ಆಮೇಲೆ ನಿಮ್ಗೆ ಮೊಟ್ಟೆ ಎತ್ತಿಟ್ಟಿದ್ದಾಳೆ ನೋಡಿ ರಕ್ಷಿತಾ, ಎಲ್ಲಿದೆ ಕೇಳಿ. ಎಲ್ಲಿ ಎತ್ತಿಟ್ಟಿದ್ಯಾ? ರೊಟ್ಟಿನೂ ಇದೆ ಪ್ಯಾನ್ ಮೇಲೆ. ಓವನ್ ಅಲ್ಲಿ. ಓ, ಇವತ್ತು ನಿಮಗೆ ಅವ್ರ ಮ್ಯಾಚಿಂಗ್ ಅಡ್ರೆಸ್. ಅದನ್ನೇ ರೇಗಿಸ್ತಿದ್ದೆ ನಾನು, ಏನ್ ಸರ್ ಬ್ಲ್ಯಾಕ್ ಹಾಕಿದ್ದೀರಾ ಅಂತ. ನಿಮ್ದು ಏನು ನಡೀತದೆ ಅದಕ್ಕೆ ಗೊತ್ತಿಲ್ಲಪ್ಪ ನನಗೆ. ಹೋಗಿ ಅವ್ರನ್ನ ಕೇಳಬೇಕು. ನಾನೇನು ನಿಮ್ಮ ಇಬ್ಬರು ಮಗನ ಮಧ್ಯದಲ್ಲಿ ನಂದು ಅಲ್ವಾ? ಏನ್ ರಘು ಸರ್, ಏನ್ ನಡೀತದೆ ನೀವು ಅಂತ. ಇಲ್ಲಿ ಏನು ನಮಗೆ ಟಚ್ ಆಗಿ ಕೊಡ್ತಾ ಇದಾರ? ನಾವೇನ್ ಏನು ಇದು ಎಷ್ಟು ಟ್ರ್ಯಾಕ್ಗಳು ನಡೀತದೆ ಇಲ್ಲಿ? ನಮಗೆ ಗೊತ್ತಿಲ್ದಂಗೆ ಮನೇಲಿ ಏನೇ ನೋಡ್ತಾ ಇದೆ. ಏನು ಒಂದು ಟ್ರ್ಯಾಕ್ ಮನೇಲಿ ನಡೀತದೆ, ಇನ್ನೊಂದು ಟ್ರ್ಯಾಕ್ ಮನೆ ಮೇಲೆ, ಮನೆ ಅಡಿಲಿ, ಎಲ್ಲೆಲ್ಲೋ ಒಂದೊಂದು ಟ್ರ್ಯಾಕ್, ಒಂದು ಕಿಚನ್ ಟ್ರ್ಯಾಕ್, ಒಂದು ಗಾರ್ಡನ್ ಏರಿಯಾ ಟ್ರ್ಯಾಕ್. ಯಾರ ಶತ್ರುಗಳು, ಯಾರ ಮಿತ್ರರು, ಯಾರು ಇನ್ನೂ ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಟ್ಟದೆ. ಎಲ್ಲ ಯಕ್ಷಕನ, ಎಲ್ಲ ನಿಗೂಢ ವ್ಯಕ್ತಿಗಳೇ. ಎಲ್ಲ ನಿಗೂಢ ವ್ಯಕ್ತಿಗಳಿರೋರು ಇಲ್ಲಿ. ಹಿಂಗೆ ಆದ್ರೆ ಯಾವ ಲೈನ್ ಎಲ್ಲಿಯೂ ಹೇಳಿದ್ರು ಅದು ಕನೆಕ್ಷನ್ ಕರೆಕ್ಟ್ ಆಗಿ ಐತೆ ಇಲ್ಲ ನೋಡಿ. ಆಯ್ತಲ್ಲ ಇಲ್ಲಿ
ಯಾವ ವಯರ್ ಎಲ್ಲಿಗೆ ಹೇಳಿದ್ರೆ ಎಲ್ಲೋ ಲೈಟ್ ಬರ್ತಾ ಇದೆ. ಎಷ್ಟೇ ಕರೆಕ್ಟಾಗಿ ಹೇಳಿದ್ರು ಯಾವ ವಯರು ಬೇಡ, ಯಾವ ಸ್ವಿಚ್ಚು ಬೇಡ ಅಂತ ಬೀನ್ ಬ್ಯಾಗ್ ಮೇಲೆ ನಮ್ಮ ಪಾಡಿಗೆ ನಾವು ಕೂತಿದ್ದೀವಿ. ಎಲ್ಲೂ ಸ್ವಿಚ್ಚು ಆಗ್ತಿಲ್ಲ, ಎಲ್ಲೂ ವಯರು ಕನೆಕ್ಟ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಲೈಟ್ ಕಂಬನೇ ಉರಿತಾ ಇದೆಯಲ್ಲ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗ್ಬೇಕಷ್ಟೇ ಈಗ. ನನಗೇನೋ ಅನ್ಸುತ್ತೆ ಇಲ್ಲಿಂದ ಹೋಗ್ತಾ ಇಲ್ಲಿ ಯಾರು ಜಾಸ್ತಿ ಕಿತ್ತಾಡಿದ್ರೆ ಅವ್ರಿಗೆ ಲವ್ ಆಗಿ ಹೋಗುತ್ತಾ ಅಂತ. ಪಕ್ಕ ಎಲ್ಲ ಪ್ರೀತಿನೂ ಜಗಳದಿಂದನೇ ಸ್ಟಾರ್ಟ್ ಆಗೋದು. ಹಂಗಂತೀರಾ ಪಟೇಲ್ರೆ? ಏನಾಗ್ತದೆ ಇಲ್ಲಿ ಒಂದು ಗೊತ್ತಾಗ್ತಿಲ್ವೇ? ಇಡೀ ಮನೆಗೆ ಅವರು ಅಣ್ಣ, ಗೊತ್ತಿಲ್ವಾ ನಿಮ್ಗೆ? ರಘು ಅಣ್ಣ, ನನಗೂ ಅವ್ರ ಅಣ್ಣ. ಅಲ್ಲ ಗೊತ್ತಿಲ್ವಾ? ಹಂಗೆ ರಘು ಅಣ್ಣ, ನಮ್ಮ ಮಮ್ಮಿನೂ ನಮ್ಮ ಡ್ಯಾಡಿನ ಇದು ಯಾರಾದ್ರೂ ಬಂದು ಕೇಳಿದಾಗ ಬಾಲಪಣ್ಣ ಬರ್ಲಿ ಅಂತಾನೆ ಹೇಳೋದು. ಅದು ಬೇರೆ ವಿಷಯ. ಅದು ಬೇರೆ ವಿಷಯ. ಅದು ಬೇರೆ ವಿಷಯ. ನೀವು ಅದೆಲ್ಲ ನನಗೆ ತರಬೇಡಿ. ಮಧ್ಯಾಹ್ನ 3 ಗಂಟೆ. ಎಷ್ಟು ಜನ? 3 ಜನ ಇದ್ದಾರೆ, ಬನ್ನಿ. ಹಾಯ್ ಹಾಯ್, ವೆಲ್ಕಮ್. ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲರೂ ಹುಡುಕ್ತಾ ಇದೀವಿ. ಎಷ್ಟು ಜನ? ಇಷ್ಟೇನಾ? ವೆಲ್ಕಮ್. ಹಾಯ್, ವೆಲ್ಕಮ್. ಏನ್ ಎಲ್ರು ಕೈ ಕಾಲೆಲ್ಲ ಫ್ರಾಕ್ಚರ್? ಹಾಯ್, ಎಲ್ಲ ನೋಡ್ದಂಗಿದೆಯಲ್ಲ. ಹಾಯ್, ಕಮ್ 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 ಕಮ್. ಹಲೋ, ಹಾಯ್. ಏನ್ರಿ ಸಮಾಚಾರ? ಏನ್ ಎಲ್ಲ ಅಣ್ಣಂಗಾಯ್ತಲ್ಲ, ಇಂದ ತಂಗಿಗೆ ಆಗ್ಬಿಡ. ಏನ್ ಸಣ್ಣ ಆಗ್ಬಿಟ್ಟಿದ್ಯಾ? ಯಾಕೆ? ನಾನು ಮದ್ವೆ ಕಾರ್ಡ್ ಕೊಡಕಂತೂ ಬಂದಿರೋದು ಗೊತ್ತಾಗ್ತಾ ಇದೆ. ಯಾರ್ದು ಅಂತ ಅದೆಲ್ಲ ಅದೇ ಸಸ್ಪೆನ್ಸ್. ಕೈ ಸ್ವಲ್ಪ ಒಂದೇ ತಂದಿದ್ದೀರಾ? ನಾವಿಲ್ಲಿ 8 ಜನ ಇದೀವಿ. ಅಲ್ಲ, ಇದು ಒಂದ್ ಮನೆ, ನಾವು ಇಂಡಿವಿಜುವಲ್ ಅಂತ ಟ್ರೀಟ್ ಮಾಡಿಲ್ವಲ್ಲ. ನಿಜ ನಿಜ, ಹೌದು, ಗೊತ್ತಾಗತ್ತೆ. ಬನ್ನಿ. ಚೆನ್ನಾಗಿದ್ದೀರಾ? ನಾನು ಮೀನಾ ಎಲ್ಲೋ ನೋಡಿದ್ದೀನಿ. ನಾನು ನಂದ ಗೋಕುಲದ ರಕ್ಷಾ. ನಾನು ನಂದ ಗೋಕುಲದ ಅಮೂಲ್ಯ. ಎಲ್ಲ ನಂದ ಗೋಕುಲದವ್ರು. ನಂದ ಮೀನಾ. ಒಟ್ಟಲ್ಲಿ ಇಡೀ ನಂದ ಗೋಕುಲನೇ ಬಂದ್ಬಿಟ್ಟಿದ್ದೀರಿ. ಫುಲ್ ನಂದ ಗೋಕುಲ ಎಲ್ಲ ಬಂದಿದ್ದೀವಿ. ನೀವು ಬನ್ನಿ, ನೀವು ಬರ್ಲೇಬೇಕು. ಮಕ್ಕಳೇ, ಇಲ್ಲಿ ಅಣ್ಣ ಪರಿಚಯ ಮಾಡ್ಸಕ್ ನಮ್ಮ ಅಪ್ಪ ನಮ್ಮಮ್ಮ. ಮಧ್ಯಾಹ್ನ 3:15. ನಾನು ನಂದಕುಮಾರ, ಈಕೆ ಗಿರ್ಜಾ. ನಾನು ಇವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದವನು. ಇಬ್ರಿಗೂ ಒಂಚೂರು ಲವ್ ಆಯಿತು. ಮನೇಲಿ ಕೇಳಿದ್ವಿ, ಒಪ್ಪಲಿಲ್ಲ. ಇಬ್ಬರು ಮನೆಯಿಂದ ಹೊರಗಡೆ ಹೋಗಿ ಮದುವೆ ಆದ್ವಿ. ಸಿಂಪಲ್ ಆಗಿ ಓಡ್ ಬಂದು ಮದುವೆ ಓಡೋಗಿ ಮದುವೆ ಆಗಿದ್ದು. ನಾನು ಕುಂತ್ಕೊಂಡು ಮದುವೆ ಆಗ್ತೀನಿ. ಆಗಿನ ಕಾಲದಲ್ಲಿ ಓಡೋಗೋದು ಅಂತ ಇರಲಿಲ್ಲ, ಹೋಗೋದು ಅಂತಿತ್ತು. ಹಾಗಾದ್ರೆ ನಮ್ದು ಅದೇ ಇದೆ. ನನಗೆ ಒಟ್ಟು 5 ಜನ ಮಕ್ಕಳು. ದೊಡ್ಡ ಮಗಳು ಬಂದಿಲ್ಲ. ದೊಡ್ಡ ಮಗ ಮಾಧವ, ನಮಸ್ತೆ. 2ನೇವನು ಕೇಶವ, ಸೂಪರ್. 3ನೇವನು ವಲ್ಲಭ, 4ನೇ ಇವಳು, ಈಗ 5ನೇ ಮಗಳು ರಕ್ಷಾ. ಕೇಶವ ಮತ್ತು ವಲ್ಲಭ ಇಬ್ಬರು ಲವ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ನನಗೆ ಲವ್ ಮ್ಯಾರೇಜ್ ಇಷ್ಟ ಇಲ್ಲ. ಅವ್ರು ಯಾಕೆ ಪ್ರೀತಿಸಿ ಮದುವೆ ಆಗೋದು ಬೇಡ ಅಂತ ಹೇಳ್ತಾರೆ ಅಂದರೆ, ಪ್ರೀತಿ ಮಾಡಿ ನಾವು ಮದುವೆ ಆದ ನಂತರ ಸಾಕಷ್ಟು ಬಂಧಗಳನ್ನ ಕಳ್ಕೊಂಡ್ಬಿಟ್ವಿ. ಅದರಲ್ಲೂ ಹೆಣ್ಣಿಗೆ ಬಹಳ ಮುಖ್ಯ ಅಂತ ಅನಿಸೋದು ಆಕೆ ತವ್ರ ಮನೆ. ಆ ತವ್ರ ಮನೆಯನ್ನು ಅವಳು ಕಳ್ಕೊತಾಳೆ ಅಂದಾಗ ಬಹಳ ಬೇಜಾರಾಗುತ್ತೆ. ಸೊ ನಾವು ಎದುರು ಬದ್ರ ಮನೆಯಲ್ಲೇ ಇರ್ತೀವಿ.
ನಾವು ಎದುರು ಬದ್ರ ಮನೆಯಲ್ಲಿ ಇದ್ದರೂ ಕೂಡ ನಮ್ಮ ತವ್ರ ಮನೆಯವ್ರನ್ನ ನಾವು ಯಾವ ಒಂದು ಹಬ್ಬ ಹರಿದಿನಕ್ಕೂ ನಮ್ಮ ಮನೆ ಕರೆಯೋಕ್ಕಾಗಲ್ಲ. ಸೊ ಆ ಬೇಸರ ಇರೋದ್ರಿಂದ ನಾವು ಮಕ್ಕಳಿಗೆ ಹೇಳ್ತೀವಿ ಆ ಬಂಧ ಬಾಂಧವ್ಯಗಳನ್ನ ಕಳ್ಕೊಂಡ್ಬಿಡಬೇಡಿ, ಯಾಕೆಂದರೆ ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಳ್ಳೋದು ಈಸಿ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಪ್ರೀತಿಸಿ ಮದುವೆ ಮಾಡ್ಕೋಬೇಡಿ ಅಂತ ಹೇಳಿದ್ದೀವಿ. ಅದನ್ನು ನಮ್ಮ ಮೊದಲನೇ ಮಗ ಮಾಧವ ಪಾಲಿಸ್ತಾ ಇದ್ದಾನೆ. ಅವರ ತಂದೆಗೆ ಹೇಳ್ತೀರದಷ್ಟು ಸಂತೋಷ, ಸಂಭ್ರಮ, ಖುಷಿ. ಜೊತೆಗೆ ಆ ಮದುವೆ ಸಡಗರ ನಮಗೆ ಎಷ್ಟು ಖುಷಿ ತಂದುಕೊಡ್ತಿದೆ ಅಂದರೆ ಆ ಸಡಗರ ಇನ್ನಷ್ಟು ಹೆಚ್ಚಾಗಬೇಕು. ಆ ತುಂಬಿದ ಮನೆಯಲ್ಲಿ ನಮ್ಮ ಮಗನ ಮದುವೆಯನ್ನು ನಾವು ನೋಡಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಇವತ್ತು ನಾವು ಇಡೀ ಕುಟುಂಬ ಸಮೇತ ಈ ಬಿಗ್ ಬಾಸ್ ಅಂದರೆ ನಮಗೀಗ ಈ ನೀವೆಲ್ಲ ಸೇರಿ ಒಂದು ಕುಟುಂಬ, ನಮಗೆ ನೀವು ಯಾರು ಬೇರೆ ಬೇರೆ ಅಂತ ಅನ್ಸಲ್ಲ. ಹಾಗಾಗಿ ಒಂದೇ ಲಗ್ನ ಪತ್ರಿಕೆಯನ್ನು ತಂದಿದ್ದೀವಿ, ನೀವೆಲ್ಲ ಮದುವೆಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಮದುವೆ ಆಗ್ತಾ ಇರೋ ಹುಡುಗಿ ಪ್ರಿಯಾ, ನಮಸ್ಕಾರ. ಕೇಶವನ ಹೆಂಡತಿ ಮೀನಾ, ವಲ್ಲಭನ ಹೆಂಡತಿ ಅಮೂಲ್ಯ. ಹಾಗೆ ನನ್ನ ಕೊನೆ ಸೊಸೆ ಅಮೂಲ್ಯ ಏನಿದ್ದಾಳೆ ಅವಳು ನನ್ನ ಸ್ವಂತ ಅಣ್ಣನ ಮಗಳೇ. ಅಂದರೆ ಎದುರುಗಡೆ ಮನೆಯಲ್ಲೇ ಇರ್ತಾಳೆ ಅವಳು. ನಾವಿಬ್ರು ಒಂದೇ ದೋಣಿಯಲ್ಲಿದ್ದೀವಿ. ಎದುರುಗಡೆ ಮನೇಲಿ ತವ್ರ ಮನೆಯವರು ಇದ್ರೂ ಕೂಡ ನಾವು ಮಾತಾಡ್ಸೋಕ್ಕಾಗಲ್ಲ. ಗಿಲ್ಲಿ, ಈಗ ನೀನು ಹೇಳು. ನಾನು ನನ್ನ ಅಭಿಪ್ರಾಯ ಹೇಳಿದ್ನಪ್ಪ, ಲವ್ ಮ್ಯಾರೇಜ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಇದೆ, ನಮಗೆ ಸಂಬಂಧಗಳು ಸಿಗಲ್ಲ, ಕುಟುಂಬ ದೊಡ್ಡದಾಗಲ್ಲ, ಮನೆಯಿಂದ ಹೊರಗಡೆ ಹಾಕಿಬಿಡ್ತಾರೆ, ಅದೇ ಪ್ರಾಬ್ಲಮ್ ಅಂತ. ನಿನ್ನ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಸುಮ್ಮನೆ ಯಾಕೆ ಮಾಡ್ತಾ ಇದ್ದೀರಿ? ಲವ್ ಮ್ಯಾರೇಜ್ ಆದ್ರೇನು, ಅರೇಂಜ್ ಮ್ಯಾರೇಜ್ ಆದ್ರೇನು, ಬೇರೆಯವ್ರು ತಳ್ಳಿದ್ರೆ ನಾವೇ ಬಿದ್ರೇನು? ರಿಸಲ್ಟ್ ಒಂದೇ ತಾನೇ. ಮರ್ಡರ್ ಅಲ್ಲ ಸೂಸೈಡ್ ಅಂತ. ಮರ್ಡರ್ ಅಲ್ಲ ಸೂಸೈಡ್ ಅಷ್ಟೇ. ತಪ್ಪು. ರಕ್ಷಾ, ಚಿಕ್ಕ ಹುಡುಗಿ ಸ್ಕೂಲ್ ಮುಗಿಸಾದ್ಮೇಲೆ ಹೇಳ್ತಾಳೆ. ನನ್ನ ಅಭಿಪ್ರಾಯ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಅಲ್ಲ. ಲವ್ ಮ್ಯಾರೇಜ್ ಮಾಡಿದರೆ ಕೂಡ ಫ್ಯಾಮಿಲಿ ಕೂಡ ಬೇಕು. ಓಕೆ, ಲವ್ ಮಾಡ್ತೀನಿ, ಫ್ಯಾಮಿಲಿಗೆ ಕೂಡ ದೂರ ಮಾಡಲ್ಲ, ನಾನು ಒಪ್ಪಿಸ್ತೀನಿ, ಅವರಿಗೆ ಬಿಟ್ಟು ಓಡೋಗಲ್ಲ ನಾನು. ಅಂದರೆ ನಾನು ಫ್ಯಾಮಿಲಿಗೆ ಲವ್ಗೋಸ್ಕರ ತ್ಯಾಗ ಮಾಡಲ್ಲ, ಮತ್ತು ಲವ್ಗೆ ಈ ಜನ್ಮದಲ್ಲಿ ನಿಂಗೆ ಮದುವೆನೇ ಆಗಲ್ಲ. ಕೂತ್ಕೋ ರಘು. ಸೊ ಅದೇನು ಹೇಳಿದ್ಲು ನನಗೂ ಫೀಲ್ ಆಗ್ತಾ ಇದೆ, ಬಿಕಾಸ್ ನಾನು ನಿಮ್ಮ ಇದರಲ್ಲೇ ಇದ್ದೀನಿ, ಆದಿಯಲ್ಲೇ. ಸೊ ನನ್ನ ಪ್ರಕಾರ 2 ಕ್ಯಾಟಗರಿ. ಸೊ 2 ಕ್ಯಾಟಗರಿಯಲ್ಲೂ ಯಾವಾಗೂ ಫೈಟ್ ನಡೆಯುತ್ತೆ. ಇವರು ಮೊದಲನೇವ್ರು ಹೇಳ್ತಾರೆ ಮದುವೆ ಆಗಬೇಡ, ನಿನಗೇನು ಒಳ್ಳೇದಾಗಲ್ಲ, ಹಂಗೆ ಹಿಂಗೆ ಅಂತಾರೆ. ಬಟ್ ಮದುವೆ ಆಗಿ ಖುಷಿಯಾಗಿರೋರು ತುಂಬ ಜನ ಇದ್ದಾರೆ. ಯಾಕಂದರೆ ನಾನು ಮುಂಚೆ ಮದುವೆ ಆಗಬಾರ್ದು ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಮದುವೆ ಆದಮೇಲೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಲೈಫಲ್ಲಿ. ಸೊ ಆಮೇಲೆ ಅನ್ನಿಸ್ತು ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನನಗೆ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ನಮ್ಮ ವೈಫೇ ಕಾರಣ. ನನ್ನ 2 ಪ್ರಶ್ನೆ ಕಾವ್ಯಾಂಗೂ ರಾಶಿಕಂಗೂ. ಮೊದಲನೇದು, ನಿಮಗೆ ಅರೇಂಜ್ ಮ್ಯಾರೇಜ್ನ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ? ನಿಮ್ಮ ಹುಡುಗ ಹೇಗಿರಬೇಕು? ಈ 2 ಪ್ರಶ್ನೆಗೆ ಉತ್ತರ ಬೇಕು. ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಗೊತ್ತಿಲ್ಲ ನನಗೆ. ಯಾರಾದರೂ ಇಷ್ಟ ಆದರೆ ಲವ್ ಮ್ಯಾರೇಜ್ ಆಗ್ತೀನಿ, ಯಾರು ಇಷ್ಟ ಆಗಲಿಲ್ಲ ಇಲ್ಲ ಮನೆಯವರೇ ನೋಡಿದ್ರು ಅಂದರೆ ಅರೇಂಜ್ ಮ್ಯಾರೇಜ್ ಆಗ್ತೀನಿ. ಲವ್ ಮಾಡೋಬ್ಬರನ್ನ ಅರೇಂಜ್ ಮ್ಯಾರೇಜ್ ಮನೆಯವ್ರು ನೋಡಿದವ್ರೊಬ್ಬರನ್ನ ಮದುವೆ ಆಗ್ಬೋದಲ್ವಾ? ನೀನು ಮದುವೆ ಆಗಲ್ಲ ಅನ್ನೆಲ್ಲ ಬಿಟ್ಬಿಡು, ನಿಂದ ಆಗೋಯ್ತು. ಅಲ್ಲ, ನಾನು ಬೇರೆಯವ್ರು ಆಗ್ಬೇಡಿ ಅಂತ ಹೇಳ್ತಾರೆ, ನಾನು ಆಯ್ತೇನೆ. ಈ ಎಕ್ಸ್ಟ್ರೀಮಲ್ಲಿ ಮಾತಾಡ್ತಿರಲ್ಲ, ಆ ಎಕ್ಸ್ಟ್ರೀಮಲ್ಲಿ ಮಾತಾಡ್ತೀರಿ, ಎರಡೂ ಬೇಕು ಅಂತೀರ. ಓಕೆ ಕಾವ್ಯ, ನಿಮ್ಮ ಡ್ರೀಮ್ ಬಾಯ್ ಅಂದರೆ ನೀವು ಮದುವೆ ಆಗೋ ಗಂಡ ಲಾಯಲ್ ಇದ್ದಾರೆ ಅಂದರೆ ಲಾಯರ್ ಆಗಿರ್ಬೇಕಂತ ಸರ್. ನೋಡಿ ನಿಮ್ಮ ಕಡೆ ಯಾರು ಇದ್ರೆ ಲಾಯಲ್ ಆಗಿರ್ಬೇಕು ಸರ್. ಲಾಯಲ್. ರಾಶಿಕಾ, ಲವ್ ಮ್ಯಾರೇಜ್. ಡ್ರೀಮ್ ಬಾಯ್ ನೋಡಕ್ ಚೆನ್ನಾಗಿರ್ಬೇಕು. ವಾವ್, ಸೂಪರ್. ನಂಗೆ ತಾಳ್ಮೆ ಸ್ವಲ್ಪ ಕಡಿಮೆ, ಅದೆಲ್ರಿಗೂ ಗೊತ್ತು. ಸೊ ಅವನಿಗೆ ತಾಳ್ಮೆ ಜಾಸ್ತಿ ಇರಬೇಕು, ನನ್ನ ಜಾಸ್ತಿ ಪ್ರೀತಿ ಮಾಡಬೇಕು. ನಮ್ಮ ಕಂಟೆಸ್ಟೆಂಟ್ ಯಾರೋ ಒಬ್ರಲ್ಲಿ ಇತ್ತಲ್ಲ ಈ ಥರ. ನನ್ನ ಡ್ರೀಮ್ ಬಾಯ್ ಬಗ್ಗೆ. ಓಕೆ. ತನು ಈಗ ಹೊಸದಾಗಿ ಮದುವೆ ಆಗಿದ್ದಾನೆ. ಅರೇಂಜ್ ಮ್ಯಾರೇಜ್ ಆದರೂ ಲವ್ ಮ್ಯಾರೇಜ್ ಆದರೂ ಆ ಮ್ಯಾರೇಜಲ್ಲಿ ಪ್ರೀತಿ ಇರೋದು ಇಂಪಾರ್ಟೆಂಟ್. ಲಾಸ್ಟಲ್ಲಿ ಈಗ ನನ್ನ ಪ್ರಶ್ನೆ ನಿನಗೆಂತ ನೀನು ಮಾತಾಡ್ಲಿಕ್ಕೆ ಅವ್ನು ಬಿಡಲಿಲ್ಲ, ಹೇಳಿ ಪರವಾಗಿಲ್ಲ. ನನಗೆ ಸೀರಿಯಸ್ ಜನ ಅಷ್ಟು ಇಷ್ಟ ಇಲ್ಲ. ಕಾಮಿಡಿಯಾಗಿ ಇರಬೇಕು, ಟೆನ್ಷನ್ ಇರಬಾರ್ದು, ಅಂದರೆ ಓವರ್ ಥಿಂಕ್ ಜಾಸ್ತಿ ಮಾಡಬಾರ್ದು. ಎಂಥ ದೊಡ್ಡ ಸಿಚುವೇಶನ್ ಬಂದರೆ ಕೂಡ ಜೋಲಿಯಲ್ಲಿ ಕ್ಲಿಯರ್ ಮಾಡಬೇಕು. ಲೈಕ್ ನನ್ನ ಬಾಮೈದ ಒಬ್ಬ ಇದ್ದಾನೆ, ತಮ್ಮ ಇದ್ದಾನೆ. ಇವಳ ತಮ್ಮ ಒಬ್ಬ ಇದ್ದಾನೆ, ಅವ್ನಿಗೆ ಇನ್ನೂ ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದ್ದೀವಿ. ತುಂಬಾ ಜಾಲಿ ಮನುಷ್ಯ. ಜಾತಕ ಸಿಗುತ್ತಾ ಹುಡುಗಿದು? ಅಡ್ಜಸ್ಟ್ಮೆಂಟ್ ನಲ್ಲಿ ಸಂಸಾರ ನಡೆಯಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತ್ರ ನಡೆಯುತ್ತೆ. ಕಡೆಯದಾಗಿ ಒಂದು ವಿಷಯ ಹೇಳಬೇಕು. ನಮ್ಮ ಯಜಮಾನ್ರು ಹೇಳಿದಾಗೆ ನಮಗೆ ಮನೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡ ಏನು ಹೇಳ್ತಾನೋ ಅದೇ ವೇದವಾಕ್ಯ. ಸೊ ನಾವು ಆ ಪ್ರಪಂಚದಿಂದ ಹೊರಗಡೆ ಬರಲೇ ಇಲ್ಲ. ಆದರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾವು ಕೂತು ಬಿಗ್ ಬಾಸ್ ನೋಡಿದಾಗ, ನಮಗೆ ಅಶ್ವಿನಿ ಅವ್ರನ್ನ ನೋಡಿದಾಗ ಒಂಥರ ಒಂದು ಪ್ರೇರಣೆ ಹೆಣ್ಣು ಮಕ್ಕಳಿಗೆ ಅನಿಸುತ್ತೆ. ಅವರ ಒಂದು ಗಟ್ಟಿತನ, ಸಮಾಜವನ್ನು ಎದುರಿಸುವ
ಬೆಳೆಸುವಂತಹ ಒಂದು ನಿಟ್ಟು. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳು ಗಂಡನ ಮಾತು ಕೇಳಬೇಕು, ಜೊತೆಗೆ ಧೈರ್ಯಸ್ಥರು ಆಗಿರ್ಬೇಕು ಅನ್ನೋದು ಒಂದು ಕಿವಿ ಮಾತು. ನಾನು ಕ್ಯಾಪ್ಟನ್ ಕೈಗೆ ಇನ್ವಿಟೇಷನ್ ಕೊಡ್ತೀನಿ. ನಾವು ಇಲ್ಲ, ಇಡೀ ಮನೆ. ನೀವು ಒಂದ್ ಸೈಡ್ ಬನ್ನಿ, ನಾವು ಒಂದ್ ಸೈಡ್ ಆಗ್ಲಿ. ನಮ್ಮ ನಂದಗೋಕುಲದ ಹಿರಿಮಗನ ಮದುವೆ, ಮಾಧವನ ಮದುವೆ, ನೀವೆಲ್ಲರೂ ಬಂದು ಹರಿಸ್ಬೇಕು. ಇದು ತುಂಬಾ ಅದ್ಧೂರಿಯಿಂದ ಧಾಮ್ ಧೂಮ್ ಅಂತ ಮದುವೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಬಂದು ವಧುವರಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಹೋಗಿ. ಅದು ಬೀಗರ ಊಟಕ್ಕೆ. ಸಂಜೆ 4:15. ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಗುರ ಹಾಗೂ ಪರಿಶುದ್ಧ ಎಣ್ಣೆಯಾಗಿದ್ದು ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಹೊಂದಿದೆ. ಮನೆಯ ಎಲ್ಲ ಸದಸ್ಯರಿಗೆ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಈಗ ಬಿಗ್ ಬಾಸ್ ಒಂದು ಸಿಹಿಯಾದ ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. 2 ತಂಡಗಳು 30 ನಿಮಿಷಗಳ ಒಳಗಾಗಿ ರುಚಿಯಾದ ಗುಲಾಬ್ ಜಾಮೂನ್ಗಳನ್ನು ತಯಾರಿಸಬೇಕು. ಅತಿ ಹೆಚ್ಚು ಸಂಖ್ಯೆಯ ದುಂಡಗಿನ ಮತ್ತು ರುಚಿಯಾದ ಗುಲಾಬ್ ಜಾಮೂನ್ಗಳನ್ನು ತಯಾರಿಸುವ ತಂಡ ಈ ಚಟುವಟಿಕೆ ಗೆಲ್ಲುತ್ತದೆ. ಗೆದ್ದ ತಂಡದ ಸದಸ್ಯರು 1 ವರ್ಷಗಳ ಕಾಲ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಹುಮಾನವಾಗಿ ಪಡೆಯುತ್ತದೆ. ನಂದಗೋಕುಲ ಧಾರಾವಾಹಿಯಿಂದ ಆಗಮಿಸಿರುವ ಅತಿಥಿಗಳು ಈ ಚಟುವಟಿಕೆಯ ಉಸ್ತುವಾರಿಯನ್ನು ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ಸಂಜೆ 4:30. ನಾನಿಂದೇನು ಹೆಲ್ಪ್ ಬೇಕಾದ್ರೆ ಕೇಳು. ಎಲ್ಲ ಒಂಚೂರು ಮಾಡಿ ಇಡಿ. ಫುಲ್ ಹಾಕಿ. ಜಯ ಮಹಾಕಾಲ್. Sunrich refined oil with vitamin A and vitamin D. ಚೂರು ಹಾಕು. ಸಾಕು. ಉಂಡೆ ಕಟ್ಬಿಟ್ಟು. ಅಯ್ಯೋ ಏಲಕ್ಕಿ ಜಾಸ್ತಿ ಹಾಕ್ಬಿಟ್ರ ಅಶ್ವಿನಿ ಮ್ಯಾಮ್? ಅಯ್ಯೋ ಜಾಸ್ತಿ ಹಾಕ್ಬಿಟ್ನೆ ಏನ್ ಮಾಡೋದು? ನಿಮ್ಮಿಷ್ಟ. ಅವರು ಗೋಲಿ ಕಟ್ತಂಗೆ ಕಟ್ತವ್ರೆ. ಅಣ್ಣ ಅವ್ರು ಆಲ್ರೆಡಿ ಎಣ್ಣೆ ಬಿಡ್ತವ್ರೆ ಕಣ. ಮುಗೀತು ಬಿಡು, ನಾವು ಸೋತಕಂಬಿಡು. ಅವ್ರು ಆಲ್ರೆಡಿ ಎಣ್ಣೆಗೆ ಮಾಡಿ ಎಲ್ಲ ನಾವು ಉಂಡೆ ಕಟ್ತೀವಿ. ಟೈಮಿಂಗ್ ತುಂಬಾ ಮ್ಯಾಟರ್ ಆಗುತ್ತಣ್ಣ. ನ್ಯಾಯ ಮೊದಲು ಯಾವ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ ಪ್ರೀತಿ ಯಾರು ಹೆಚ್ಚು ಹಾಕಿ ಮಾಡಿರ್ತಾರೋ ಅವರಿಗೆ ಅಂತ. ಹಂಗಾರೆ ನಾವೇನಾಗತ್ತ ಇದು ಮಾಡ್ಬೇಡಿ, ಇವಾಗ ಇದು ಮಾಡಿ. ಇದಕ್ಕೆ ಹಾಕ್ಬೇಕು ಸಕ್ಕರೆ ಪಾಕ. ಆಗ್ಲೇ ಹೇಳಿದ್ರು ತಿರ್ಗ್ಸೋಗಿ ಹುಷಾರು. ಫುಲ್ ಬ್ರೌನ್ ಆಗುತ್ತಲ್ಲ ಇದು? ಫುಲ್ ಬ್ರೌನ್ ಆಗ್ಬೇಕು, ಅದೇ ಡೀಪ್ ಫ್ರೈ ಆಗ. ಈಗ ಏನು ಗೊತ್ತಾ, ಇಲ್ಲಿ ಈಗ ಬಿಡ್ತಾ ಇಲ್ಲ ಅದು, ನಾವು ಹಾಗೆ ಮಾಡಿ ಇಟ್ಕೊಂಡ್ರೆ ಬಿಟ್ಬಿಡುತ್ತೆ. ಸೊ ಮಾಡಿ ಹಾಕಬೇಕು. ಇದು ದೇವ್ರಿಗಿದು ಬಿಸಾಕ್ ಸೈಡ್ಗೆ. ಈಗ ಹಾಕು. ಆಲ್ರೆಡಿ ಸಕ್ಕರೆ ಪಾಕೋಕ್ ಹಾಕ್ತಾರ ಅವರು, ಇನ್ನು ಎಣ್ಣೆನೇ ಬೇದಿಲ್ಲ. ಮನಸ್ಸು ಪುಳಕಿತಗೊಳ್ಳುತ್ತಿದೆ. ಗುಲಾಬ್ ಜಾಮೂನನ್ನು ರಕ್ಷಿತ ಮಾಡಬೇಡಿ. ನನಗಿಷ್ಟ. ನಮಗೆ ವೆಜ್ ಅವ್ರಿಗೆ ಇನ್ನೇನು, ನನಗಿದೆ ಇಷ್ಟ. ಇದು ಕರೆಕ್ಟ್ ಇದೆಯಲ್ಲ? ಕರೆಕ್ಟ್. ಇಷ್ಟು ಫ್ರೈ ಆಗ್ಬೇಕದು? ನಾನು ಆಗ್ಲೇ ತೆಗೆದು ಬಿಡ್ತಾ ಇದ್ದೆ. ಇಲ್ಲ ಇನ್ನೂ ಕಲರ್ ಬರಬೇಕು. ಇದೆಯಲ್ಲ ಚಂದ ಕಲರ್ ಬರಬೇಕು. ಓಕೆ, ಅವಾಗ ಒಳಗಡೆನೂ ಬೆಂದಿದೆ ಅಂತ ಅರ್ಥ. ಏನು ಮುಳುಗ್ತಾನೆ ಇಲ್ಲ ಜಾಮೂನು? ಮುಳುಗತ್ ಅದೇ ಮುಳುಗತ್. ನಾವೇ ಮುಳುಗಿಸುವ. ಟೇಸ್ಟು ಮ್ಯಾಟರ್ ಆಗುತ್ತೆ ಕ್ವಾಂಟಿಟಿಗಿಂತ. ಸುಮ್ಮನೆ ಮಾಡೋಕ್ಕಿಂತ. 36. ಏನ್ ಸ್ವಲ್ಪ ಸೈಡಿಗೆ ಬರೋ. ನೀವಲ್ಲ ನೋಡಿ ಇಲ್ಲಿ ಈ ಕಡೆ ಬರೋ ಸ್ವಲ್ಪ. ಅಣ್ಣ ಪ್ರೆಸೆಂಟೇಷನ್ ಚೆನ್ನಾಗಿದೆ ಕಣ ಅವ್ರದ್ದು. ಓಕೆ, ನಮ್ಮ ಬಿಗ್ ಬಾಸ್ ಸೀಸನ್ 12ರ ಮನೆಯಿಂದ ಪ್ರೀತಿಯಿಂದ ನಂದಗೋಕುಲ ಕುಟುಂಬಕ್ಕೆ ಸಿಹಿಯಾದ ಸನ್ರಿಚ್ ಎಣ್ಣೆಯಿಂದ ತಯಾರಿಸಿದ ಸಿಹಿಯಾದ ಗುಲಾಬ್ ಜಾಮೂನ್ ನಿಮ್ಮ ಕುಟುಂಬಕ್ಕೆ. ಸ್ಪೂನ್ ಕೊಡಿ. ತಗೊಳ್ಳಿ. ಎಷ್ಟು ಸರ್ವ್ ಹೆಂಗ್ ಗೊತ್ತಿಲ್ಲ ತಗೊಳ್ಳಿ. ಅಲ್ಲಿ ನಮ್ಮ ಅವ್ರ ಮೇಡಮ್ ಕೊಡಿ ಪ್ಲೀಸ್. ಹೌದು ಮ್ಯಾಮ್, ಪ್ಲೀಸ್ ತಗೊಳ್ಳಿ ಮ್ಯಾಮ್. ಥ್ಯಾಂಕ್ ಯು. ನಮ್ದು ಸೂಪರ್ ಆಗಿರೋದು. ತಿನ್ನಿ ಸುಮ್ಮನೆ ಅದು ಫಸ್ಟ್. ಈ ತರ ಗೋಲಿಗಟ್ಟಿ ಸುಟ್ಟಂಗೆ ಸುಟ್ಟಿದೆಯಲ್ಲ. ಇಲ್ಲ ಒಳಗಡೆ ಬೇಯಲ್ಲ ನಿಮ್ದು, ಅದು ಒಳಗಡೆ ನೋಡ ಹಸಿ ಆಯ್ತು. ಯಪ್ಪ ದೇವ್ರೆ. ನನ್ನ ಡಿಸಿಷನ್ ಆ ಕಡೆ ಕೊಡ್ತೀನಿ ನಾನು. ಯಾಕೆ ಅಂದರೆ ಒಂದು ಶೇಪು ಡಿಫ್ರೆಂಟಾಗಿ ಮಾಡಿದರು. ಇದು ಹದ ಬೆಂದಿದ್ದ ಹದ ಚೆನ್ನಾಗಿತ್ತು.
ಒಳಗಡೆನೂ ಬೆಂದಿತ್ತು, ಸಾಫ್ಟ್ ಇತ್ತು. ಇಂಥ ಕ್ಲಿಷ್ಟಕರವಾದಂಥ ಒಂದು ಸನ್ನಿವೇಶ, ಇಂಥ ಒಂದು ಮಹತ್ವವಾದಂಥ ನಿರ್ಧಾರ ಇವತ್ತು ಸಾಯಂಕಾಲ ತಗೊಳ್ತಾ ಇದ್ದಾರೆ. ಕ್ಯಾಪ್ಟನ್, ಈಗ ನಿಮ್ಮ ಸನ್ರಿಚ್ ರಿಫೈನ್ಡ್ ಆಯಿಲ್ನಿಂದ ಮಾಡಿದಂತಹ ಗುಲಾಬ್ ಜಾಮೂನ್, ನನ್ನ ಮಾರ್ಕ್ಸು ನಿಮಗೆ. ಬೇಯಿಸಿದ ಹದ ಚೆನ್ನಾಗಿತ್ತು, ಹದವಾಗಿತ್ತು. ಆ ಕಾರಣಕ್ಕೋಸ್ಕರ ನಾವು ಅದನ್ನ ಪ್ರೆಸೆಂಟೇಷನ್ ವಾಸ್ ಗುಡ್. ಬನ್ನಿ ಪ್ಲೀಸ್. Come on guys. ಸಂಜೆ 5:25. ನಮ್ದೊಂಥರ ಫೇರ್. ಜೈ ಮಹಾಕಾಲ್. ನೀನೆಂತಕ್ಕ ಕೂತಿದ್ದು ಲಾಸ್ಟ್? ನಂಗೆ ಅಮ್ಮ ಹೇಳಿದ್ರು ಕೂರ್ಲಿಕ್ಕೆ. ನಾನ್ ಸಹ ಮತ್ತೆ ನೀವು ಮದುವೆ ಮಾಡಿ ಕೊಡ್ತೀರಲ್ಲ ನನ್ಗೆ ಸಹ. ಮುತ್ತೈದೆ ಟು ಬಿ ನಾನು. ಡಬಲ್ಗೆ ಒಳ್ಳೆಯದಾಗಲಿ, ಚೆನ್ನಾಗಿ. ಥ್ಯಾಂಕ್ ಯು ಸರ್. ಯಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ ನಮ್ಗೆ ನೋಡಿ ಸಿಗುತ್ತಾ ಇದೆ ಒಟ್ಟಾಗ್ಲಿಕ್ಕೆ. ನಿಮ್ಮ ಸೀರಿಯಲ್ ಹೆಸರು ಅಂತ? ಬರುತ್ತೆ. 3, 2, 1 ಶಟ್. ತುಂಬಾ ಖುಷಿ ಆಯ್ತು. ನೋಡ್ಬಿಡಿ ಲಾಸ್ಟ್ ಹೇಳ್ತಾವ್ ನೋಡಿ ಇವ್ರೆ, ಇದು ನೋಡಿ ಎಂತ ಕೇಳ್ತಿಲ್ಲ. ಮದುವೆ ಆಗಿದ್ಯಾ? ಸಂಜೆ 6:05. ಅಲ್ಲ 6 ಜನ ಇದ್ದಾರೆ, ನಾವಿಬ್ರು ಇಲ್ಲಿದ್ದೀವಿ. 8 ಜನ ಮುಗ್ದೋಯ್ತು ಮನೆ. 8 ಮೆಂಬರ್ಸ್. ಇನ್ನಿಬ್ಬರು ಹೋಗ್ಬಿಡ್ತಾರೆ ಧ್ರು ಇನ್ನು 2 ದಿನದಲ್ಲಿ. ಅಳ್ಬೇಡಿ ಧ್ರು, ಅಳ್ಬೇಡಿ ಧ್ರು ಅಳ್ಬೇಡಿ. ಅಯ್ಯೋ ಟಿಶ್ಯೂ ಸಿಗ್ತಾ ಇಲ್ವಲ್ಲ ದೇವ್ರೆ, ಏನ್ ಮಾಡ್ಲಿ? ಟವಲ್ ಕೊಡ್ಲಾ ಧ್ರು? ಬ್ಲಾಂಕೆಟ್ ಕೊಡ್ಲಾ ಪ್ಲೀಸ್ ಧ್ರು? ಪ್ಲೀಸ್ ಧ್ರು, ನೀರು ಬರ್ತಾ ಇಲ್ಲ. ಆದರೂ ನಾಟಕ ಮಾಡುತ್ತಿದ್ದೀರಾ? ಎಷ್ಟು ಪ್ರೀತಿ. ಇಲ್ಲ ತಗೊಳ್ಳಿ ನೀರು ಖಾಲಿ ಆಗಿದ್ಯಾ? ಇಬ್ರು ಹೋಗ್ತಾ ಇದಾರೆ, ಇಬ್ರು ಒಬ್ರಲ್ಲ. ನಾನು ಹೆಂಗ್ ತಡ್ಕೊಳ್ಳಿ ದುಃಖ? ಇಷ್ಟೊಂದು ದುಃಖ ಆಗತ್ತಾ ನಿಮ್ಗೆ? ಎಷ್ಟು ಪ್ರೀತಿಯಿಂದ ಅನ್ಯೋನ್ಯದಿಂದ ಇದ್ದಿದ್ದಲ್ವಾ, ದುಃಖ ಆಗುತ್ತೆ ಅಲ್ವಾ? ನೋಡಿ ಕ್ಯಾಮ್ರಾ ಎಲ್ಲ ನಿಮ್ಮನ್ನೇ ನೋಡ್ತಿದ್ದೆ. ಅಳ್ಬೇಡಿದ್ರು. ಬಿಗ್ ಬಾಸ್ ನನ್ನ ದುಃಖ ಒಂದೇ ತಟ್ಟೆಲಿ ಊಟ ಮಾಡಿ ಆಮೇಲೆ ಎಷ್ಟು ಹರ್ಟ್ ಆಗುತ್ತೆ ಒಬ್ಬೊಬ್ರು ಹೋದಾಗ ಗೊತ್ತೇ. ನೀವು ಇಷ್ಟೊಂದು ಒಳ್ಳೆಯವರು ಅಂತ ಗೊತ್ತಿರ್ಲಿಲ್ಲ ನನಗೆ. ಈಗ ಗೊತ್ತಾಯ್ತಲ್ವಾ, ಸುಮ್ಮನೆ ಇರಿ. ಸಂಜೆ 6:45. ಅಲ್ಲಿ ನೋಡಿ, ಅಲ್ಲಿ ನೋಡು ಅಣ್ಣ, ಅಲ್ಲಿ ನೋಡು ಅಣ್ಣ. ನನಗಲ್ಲಿ ಯಾರು ಹೋಗ್ತಾರೆ ಅಲ್ಲಿ? ಯಾರು ಹೋಗ್ತಾರೆ ಮಗು ಅಲ್ಲಿ? ಅವರು ಹೋಗ್ತಾರೆ. ಯಾರು ಮಗು? ನಿಮ್ಮ ಮಗು. ನಿಮ್ಮ ಮಗು. ಯಾರು ಮಗು? ನಿಮ್ಮ ಮಗು. ಹೌದ ಮಗು? ಈ ಮನೆಯಲ್ಲಿ ನೋಡು ಚಂದ ಉಂಟಲ್ಲ. ಆಕ್ಚುಲಿ ಒಳಗಡೆಗಿಂತ ಇಲ್ಲಿ ಎಷ್ಟು ಚಂದ ನಿದ್ದೆ ಬರುತ್ತೆ ಗೊತ್ತುಂಟ. ಒಂದ್ಸಲ ಟ್ರೈ ಮಾಡ್ತೀಯಾ ಕ್ಯಾಪ್ಟನ್? ಕಳಿಸ್ತೀರಾ? ಯಾರನ್ನ? ನನಗೆ ಗೊತ್ತಿಲ್ಲ. ಕಳಿಸ್ಬಿಡಿ. ರಾತ್ರಿ 7:15. ಈಗ ಮನೆಯ ಸದಸ್ಯರ ಅಭಿಪ್ರಾಯದ ಅನುಸಾರ ಈ ಸೀಸನ್ನ ಕಡೆಯ ವಾರದ ಉತ್ತಮ ಪ್ರದರ್ಶನ ನೀಡಿದ ಸದಸ್ಯ ಯಾರು ಹಾಗೂ ಈ ವಾರ ಕಳಪೆ ಪ್ರದರ್ಶನ ನೀಡಿದ ಸದಸ್ಯರು ಯಾರು ಎಂದು ನಿರ್ಧರಿಸುವ ಸಮಯ. ಕಡೆಯ ಬಾರಿಗೆ ನಡೆಸಲಾಗುವ ಈ ಪ್ರಕ್ರಿಯೆಯಲ್ಲಿ ಸೇಫ್ ಆಗಿ ಆಯ್ಕೆ ಮಾಡುವ ಬದಲು ಸದಸ್ಯರು ನಿಷ್ಠಾವಂತ ಹಾಗೂ
ನೇರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಿಮ್ಮ ಮನದಾಳದ ಅನಿಸಿಕೆಗಳನ್ನು ನಿಮ್ಮ ವೀಕ್ಷಕರಿಗೆ ತಿಳಿಸಿ. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 7:20. ಕೊನೆಯ ವಾರದ ಉತ್ತಮ ಮತ್ತು ಕಳಪೆ. ನಾನು ಉತ್ತಮವನ್ನು ಅಶ್ವಿನಿ ಮೇಡಮ್ ಅವ್ರಿಗೆ ಕೊಡ್ತೀನಿ. ಅಶ್ವಿನಿ ಮೇಡಮ್ ಅವರು ಈ ಗೇಮ್ನ ತಗೊಂಡಿರೋವಂಥ ರೀತಿ ಮತ್ತು ಅವರ ಮೇಲೆ ಸುಮಾರು ವಾಗ್ದಾಳಿಗಳಾದಾಗ ಅದನ್ನು ಭಾಳ ಸ್ಪೋರ್ಟಿವ್ ಆಗಿ ತಗೊಂಡು ಆಟದ ಮುಖಾಂತರ ಅವರು ಅವರ ಕೆಪಾಬಿಲಿಟಿನ ತೋರಿಸ್ಕೊಂಡಂಥ ರೀತಿ, ಆಟದಿದ್ದಂಥ ರೀತಿ ಮತ್ತು ಮನೆಯ ಕೆಲಸದಲ್ಲೂ ಕೂಡ ಅಡುಗೆ ಆಗಿರಲಿ, ಇದಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ರೀತಿ ಮತ್ತು ಎಲ್ಲವನ್ನು ಅವ್ರು ರಿಸೀವ್ ಮಾಡೋವಂಥ ರೀತಿ ನನಗೆ ತುಂಬ ಪ್ರಶಂಸನೀಯ ಅಂತ ಅನ್ನಿಸ್ತು. ಅದಕ್ಕಾಗಿ ಉತ್ತಮನ ನಿಮಗೆ ಕೊಡ್ತೀನಿ. ಸೊ ಕಳಪೆ ನಾನು ಕಾವ್ಯ ಅವ್ರಿಗೆ ಕೊಡ್ತೀನಿ. ಇಲ್ಲಿ ಇರುವಂಥ ಅಷ್ಟು ಸದಸ್ಯರಲ್ಲಿ ಎಲ್ಲ ಏರಿಯಾದಲ್ಲಿ ನಾನು ತಗೊಂಡಾಗ, ಕಂಪ್ಯಾರಿಟಿವ್ಲಿ ತಗೊಂಡಾಗ ಅವರ ಎಲ್ಲೋ ಕಾಂಟ್ರಿಬ್ಯೂಷನ್ ಈ ಸಲ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಸೊ ಆ ಕಾರಣಕ್ಕೆ ಹೋಗಿ ನಾನು ಕಳಪೆ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಈ ವಾರದ ಉತ್ತಮ ನಾನು ಅಶ್ವಿನಿ ಮ್ಯಾಮ್ಗೆ ಕೊಡ್ತೀನಿ. ಯಾಕೆಂದರೆ ಒಂದು ಸ್ಪೋರ್ಟಿವ್ ಆಗಿ ನೀವು ಒಂದು ಗೇಮ್ಸ್ ಎಲ್ಲ ಆಡಲಿಕ್ಕೆ ನಾನು ಒಂದು ನೋಡಿದ್ದೀನಿ. ನೀವು ಯಾರ ಮೇಲೆ ಒಂದು ಡಿಪೆಂಡೆನ್ಸಿ ಇರಲಿಲ್ಲ, ಒಂದು ಇಂಡಿಪೆಂಡೆಂಟ್ ಆಗಿ ಓಕೆ ನನ್ನಿಂದ ಎಷ್ಟು ಆಗುತ್ತೆ ಅಷ್ಟು ನಾನು ಮಾಡ್ತೀನಿ, ಆ ಕಾನ್ಫಿಡೆಂಟಲ್ಲಿ ನೀವು ನಿಮ್ಮ ಬೆಸ್ಟ್ ಕೊಟ್ಟಿದ್ದೀರಾ. ಕಳಪೆ ನಾನು ರಾಶಿಕಾಗೆ ಕೊಡ್ತೀನಿ. ಯಾಕೆಂದರೆ ಈ ವಾರದ ಈ ಮನೆಯಲ್ಲಿ ನಿಮ್ಮ ನಡೆ ನುಡಿ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಕಳಪೆ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ವಾದ ವಿವಾದ ಮಾಡ್ಬೋದು, ಯಾರು ಅವಳ ಹತ್ರ ವಾದ ವಿವಾದ ಮಾಡೋದು ವೇಸ್ಟ್. ನಡೆ ನುಡಿ ಅದೇ ಆಗೋಗ್ಬಿಟ್ಟು ನಿಮ್ಗೆ ಒಂದು ಸೆಕೆಂಡ್ ರೀಸನ್ ಬೇಕಿದ್ರೆ 24 hours ಲೈವ್ ನೋಡಿ, ನೋಡ್ತಿರ್ತಾರೆ ಅವರು ಲೈವ್ ನೋಡ್ತಿರ್ತಾರೆ. ಇಷ್ಟ ಆಗಿದ್ರೆ ಅಂದ್ರೆ ನೀವು ನೋಡಿ ಇದೇ ಮಾಡಬೇಡಿ. ಈ ವಾರ ಕಳಪೆನ ಧ್ರುವಂತಣ್ಣನು ಕೊಡ್ತೀನಿ. ಟಾಸ್ಕು ಅಂತ ಬಂದಾಗ ಒಂದು ಟಾಸ್ಕ್ ಬರ್ತದೆ ನೀರು ಎರಚಬೇಕು ಅಂತ, ಅದು ಟಾಸ್ಕು. ಈಗ ನನ್ನ ಕ್ಯಾರೆಕ್ಟರ್ ಅದಲ್ಲ, ನಾನು ಬೇರೆಯವ್ರ ಥರ ಮಾಡಲ್ಲ, ನಾನು ಏನೂ ಮಾಡೋದೇ ಇಲ್ಲ ಅಂದ್ಬಿಟ್ಟು ಸೈಡಲ್ಲಿ ಹೋಗಿ ಕೂತ್ಕೊಂಡಾಗ ಅದು ತುಂಬ ತಪ್ಪಾಯ್ತದೆ. ನೀನು ಮಾಡ್ತಾ ಇರೋ ಟಾಸ್ಕು ಅಲ್ಲಿ ನೀನು ನಾನೇನು ಮಾಡಿದೆ ಅಣ್ಣ, ಈಗ ಸುಮ್ಮನೆ ವಿನ್ ಆಗೋದ್ಕೂ ನಾನು ಎಫರ್ಟ್ ಹಾಕ್ಬಿಟ್ಟು ಈ ಕಡೆಯಿಂದ ಕೊಟ್ಟೆ, ನಾನು ಎಫರ್ಟ್ ಹಾಕಿದ್ದೀನಿ ಅಂತ. ಒಂದು ನಿಮಿಷ, ನಿಮ್ಮ ಪಾರ್ಟ್ನರ್ ಅಶ್ವಿನಿ ಮೇಡಮೇ ಅಟ್ಲೀಸ್ಟ್ ನೀರ್ನಾರು ತಂದು ಕೊಡ್ಬೋದು ಅಲ್ಲಿ, ಏನ್ ಮಾಡ್ತಾವ್ರೆ ಅವರು ಅಂತ ಅವರಿಂದ ಅಸಮಾಧಾನ ಆದದ್ದೇ ನೋಡಿದ್ದೀನಿ ನಾನು. ಇಬ್ಬರು ಕಂಪೇರ್ ಮಾಡಿದ್ರೆ ನಿಂದ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ವಿನ್ ಆಗಿರೋದು ಬೇರೆ ಪ್ರಶ್ನೆ. ಈಗ ಅಪೋಸಿಟ್ ಇರೋರು ಅದನ್ನೆಲ್ಲ ಮಾಡಿದ್ರಲ್ಲ, ವಿನ್ ಆಗಿದ್ದು ಯಾರು? ಅವರಿಂದ ಗೆದ್ದಿದ್ದು, ಅವರಿಂದಲ್ಲ, ವಿನ್ ಆಗಿದ್ದು ಅವರಿಂದ. ಅದು ಈಗಲೂ ಹೇಳ್ತೀನಿ ಓಪನ್ ಆಗಿ, ಅಲ್ವಣ? ಒಬ್ಬೊಬ್ರದ್ದು ಒಂದೊಂದ್ ತರ ಸ್ಟ್ರಾಟಜಿಗಳು ಇರ್ತವೆ. ಹೌದು, ಆಟದಲ್ಲಿ ಸ್ಟ್ರಾಟಜಿ ಅಂತ ಮಾಡ್ಕೊಳ್ತಾರಲ್ಲ, ಅದನ್ನ ಎಲ್ರಿಗೂ ಹೇಳ್ಕೊಂಡ್ ಬರೋದಲ್ಲ. ವಿನ್ ಆದ್ನಾ? ಬಟ್ ನೀನು ಒಬ್ನೇ ಇದ್ರೆ ವಿನ್ ಮಾಡದ್ನಾ? ವಿನ್ ಆಗಿಲ್ಲ ನೀನು. ಯಾಕಂದ್ರೆ ನಿನಗೆ ಸಪೋರ್ಟ್ ಇರಲ್ಲ ಅಲ್ಲಿ. ನಿನಗೆ ಸಪೋರ್ಟ್ ಬೇಕು, ಸಪೋರ್ಟ್ ಇದ್ರೆ ವಿನ್ ಐತೆ, ಸಪೋರ್ಟ್ ಇಲ್ಲ ಅಂದ್ರೆ ವಿನ್ ಆಗಲ್ಲ, ಸಿಂಪಲ್. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಜಗಳ ಆಯ್ತದೆ ಅಣ್ಣ, ಸರಿಯಾ? ಯಾರಿಗೆ? ನಿಮ್ಗೆ ಅಶ್ವಿನಿ ಮೇಡಮ್ಗೆ ಇಲ್ಲಿ ಯಾವುದೋ ವಿಚಾರಕ್ಕೆ ಜಗಳ ಆಯ್ತದೆ. ನಾನು ಬೇಕು ಅಂತಾನೆ ಕೆಣಕ್ತೀನಿ, ಗೊತ್ತು ನನಗೆ. ಬಂದು ಬೀನ್ ಬ್ಯಾಗ್ ಮೇಲೆ ಕೂತ್ಕತಿಯ ಅಣ್ಣ, ನಾನು ಸುಮ್ಮನೆ ಕೆಣಕ್ತೀನಿ ಬೇಕು ಅಂತ, ನನಗೆ ಗೊತ್ತು. ಏನಣ್ಣ ಹಿಂಗಾಗ್ಬಿಡ್ತು, ಏನಣ್ಣ ಇದು ಅಂತ. ಅವ್ರು ಇದ್ದಾರಲ್ಲ, ಸುಮ್ಮನೆ ಭಕ್ತಿ ಬಂದ್ಬಿಡ್ತದೆ. ಸುಮ್ಮನೆ ಅಷ್ಟು ದಿನ ಇಲ್ದೇ ಇರೋ ಭಕ್ತಿ ಈಗ ಹೆಂಗ್ ಬರ್ತವ್ರು, ಅಲ್ಲಿ ಹೂವು ಇಕ್ಕಿದ್ದೀನಿ ನಾನು. ಈ ನನ್ನ ಬಾಯಲ್ಲಿ ಏನಾರು ನೀನು ಆಡಿರೋ ಒಂದೊಂದು ಮಾತು ಸುಳ್ಳು ಅಂತ ಆಗ್ಬಿಟ್ರೆ ಬೇಕಾದ್ರೆ ವೀಟೇಕೆ ವೀಕೆಂಡ್ ಅಲ್ಲಿ ಎಕ್ಸಾಗ್ರೇಷನ್ ವೇ ಅಲ್ಲಿ ನೀನು ಇಡೀ ಕೇಳು. ನಾನು ಅವ್ರ ಹತ್ರನೇ ಹೇಳಿದ್ದೀನಿ, ಕೇಳ್ತೀನಿ. ನೀನು ನೀವು ನಿಮ್ಮನ್ನ ಬಹಳ ಸ್ಮಾರ್ಟ್ ಅಂತ ಅನ್ಕೊಂಡಿದ್ದೀರಿ. ಅವತ್ತು ಅಲ್ಲಿ ನನ್ನನ್ನ ಏನಕ್ಕೆ ಕೇಳ್ತಾ ಇದ್ದೀರಿ ಕ್ವೆಶ್ಚನ್ ಆಮೇಲಲ್ಲ, ನಿಮ್ಮನ್ನ ಮೊದಲನೇ ವಾರದಿಂದ ನೋಡ್ಕೊಂಡು ಬರ್ತಾ ಇದೀನಿ ಗಿಲ್ಲಿ ಅವರೇ. ಆಮೇಲೆ ಹೂವಿಂದ ವಿಚಾರದ್ದು ಇದು ಎಲ್ಲವೂ ಅವ್ರಿಗೆ ಗೊತ್ತಿರೋದೇ ವಿಷಯ. ತಮ್ಮ ಎಕ್ಸಾಗ್ರೇಷನ್ ಈಗ ಫಿಟ್ಟಿಂಗ್ ಸ್ಟೈಲ್ ಅಲ್ಲಿ ನೀವು ಹೆಂಗೆ ನೋಡೋಣ. ಈಗ 3 ಜನ ಇದ್ರು, ನಾನು ಒಬ್ಬನೇ 3 ಜನ ಇದ್ರು. ನನಗೆ ಯಾರ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಿನಗೆ ಗೊತ್ತು ಸ್ಟಾರ್ಟಿಂಗ್ ಇಂದ ನಾನು ಒಬ್ಬನೇ ಆಡ್ಕೊ ಬಂದಿದ್ದೀನಿ ಗಿಲ್ಲಿ. ಅವ್ರಿಗೆ ಸಪೋರ್ಟ್ ಬೇಕು ಗಿಲ್ಲಿ, ಅವ್ರು ಇದನ್ನು ಹೇಳ್ತೀಯ, ಅವ್ರಿಗೆ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ನಾನು ಗಿಲ್ಲಿ ಅಣ್ಣ ನಿಜವಾಗ್ಲೂ ಡಿಸೈಡ್ ಆಗ್ಬಿಡ್ಲಿ, ವಿಟಿ ಬಿಗ್ ಬಾಸ್, ಈ ವಿಟಿ ಹಾಕ್ಲೇಬೇಕು ಬಿಗ್ ಬಾಸ್. ನಾಳೆ ವೀಕೆಂಡ್ ಎಪಿಸೋಡ್ಗೆ ಆಯ್ತಾ ಬ್ರದರ್? ಅಲ್ಲಿ ನಿಮ್ ಕ್ಯಾರೆಕ್ಟರ್ ಏನ್ ಗೊತ್ತಾಯ್ತದೆ ಅಂದ್ರೆ, ಎಷ್ಟೇ ಕ್ಲೋಸ್ ಆಗಿದ್ರು, ಯಾರು ಹೆಂಗೆ ಇದ್ರು ಹಿಂಗ್ ಬಿಟ್ಕೊಟ್ಬಿಡ್ತೀರ ನೀವು. ಮುಂದೆನೆ ನೋಡಲ್ಲ. ಅದು ನಿಮ್ಮ ವೀಕ್ನೆಸ್ ಅಂತ ನನಗೆ ಅನ್ನಿಸ್ತಾನೆ. ಇದ್ರೆ ಪ್ರಾಪರ್ ಆಗಿರ್ಬೇಕು. ಮಾತಾಡಂಗಿಲ್ಲ, ನಂದವ್ರದ್ದು ಇರೋದು, ಮಧ್ಯೆ ಮಾತಾಡಂಗಿಲ್ಲ, ಎದ್ದೋಗು, ಇಷ್ಟೇ ಮುಗೀತು. ಮಾಕೋ ಕೊಡ್ದಂಗೆ ಹೇಳ್ಬೇಕು. ನೀನೊಬ್ಬ ಯಾವನೋ ಥರ್ಡ್ ಪರ್ಸನ್ ಆಗಿದ್ದಿದ್ರೆ, ನನ್ನ ಹತ್ರ ಈ ಮಾತು ಕೇಳಿದ್ದಿದ್ರೆ ಹಂಗೆ ಉತ್ತರ ಕೊಡ್ತಿದ್ದೆ, ಕೊಡ್ತಿದ್ದೆ. ನೀನ್ ಈ ಸಿಚುವೇಶನ್ ಬಗ್ಗೆ ಅಲ್ಲಿ ಕೇಳಿರೋದ್ಕಿಂತ ಕೇಳಿದಾಗ ಈ ಸಿಚುವೇಶನ್ ನ ಹಂಚ್ಕೊಂಡೆ, ಆಯ್ತಾ? ಹೌದು, ಇದು ಇಷ್ಟೇ ಆಯ್ತಾ? ಅದನ್ನ ಬಿಟ್ಟು ಈಗ ನೀನೇನ್ ಟ್ರೈ ಮಾಡ್ತಾ ಇದೀಯಾ ಏನನ್ನ ಪೊಟ್ರೆ ಮಾಡೋದಕ್ಕೆ,
ದಟ್ ಇಸ್ ಅ ಗುಡ್ ಟ್ರೈ. ಆಯ್ತಾ? Try. ನಾನು ಹೇಳ್ಬಿಡ್ತೀನಿ. ನಾನು ಒಬ್ಬ ಸದಸ್ಯ, ನಾನು ನೀನ್ ಸ್ನೇಹಿತ. ನನಗಲ್ಲಿ ಅನ್ಸುದು ಏನಂದ್ರೆ ನೀನು ಫಿಟ್ಟಿಂಗ್ ಇಡಕ್ ನೋಡ್ತಾ ಇದ್ದ. ಆಯ್ತು ಹೇಳ್ತೀನಿ ಕೇಳು. ನನಗೆ ಅನ್ಸುದು ಏನಂದ್ರೆ ನೀನ್ ಫಿಟ್ಟಿಂಗ್ ಆಲ್ರೆಡಿ ಇಟ್ಬಿಟ್ಟಿದ್ಯಾ. ನೀನ್ ಅದೆಲ್ಲ ಬಂದ್ಬಿಟ್ಟು ಲಾಸ್ಟಲ್ಲಿ ಉತ್ತಮ ಮೇಡಮ್ ಸಖತ್ತಾಗಿ ಇದು ಮಾಡಿದ್ರು, ಇವ್ರಿಗೆ ಉತ್ತಮ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಚಪ್ಪಳ ಹೊಡೆದಲ್ಲ ಅಣ್ಣ, ಅಲ್ಲೇ ಗೊತ್ತಾಗ್ಬಿಡ್ತದೆ ಅಣ್ಣ. ಸಿಂಪಲ್. ಇದಕ್ಕೋಸ್ಕರ ಕಳಪೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆನಣ್ಣ? ನಾನು ಉತ್ತಮ ಅವ್ರಿಗೆ ಕೊಡ್ತೀನಿ, ಅಶ್ವಿನಿ ಮೇಡಮ್ಗೆ. ಯಾಕೆಂದರೆ ನಾನು ಟಾಸ್ಕ್ ಎಲ್ಲ ನೋಡಿದೆ, ಸಖತ್ತು. ಈಗ ಅವರು ಈಗ ಒಂದು ಹಿಂಗೆ ಮಾಡಿದ್ರು ಒಂದು ಹಂಗೆ ಮಾಡಿದ್ರು ಅಂತಲೇ ಹೇಳ್ಬೇಕಲ್ವ. ಈಗ ಆ ಟಾಸ್ಕಲ್ಲಿ ಅದೇ ಮತ್ತೆ ಅಲ್ಲಿಗೆ ಬರ್ತದೆ. ಈಗ ಅದೇ ಆ ಟಾಸ್ಕಲ್ಲಿ ಆ ಅಣ್ಣ ಸುಮ್ಮನೆ ಕೂತ್ಕೊಬಿಟ್ಟಂತ ಇವರು ಕೂತ್ಕೊಬಿಟ್ಟಿದ್ರೆ ಆ ಟಾಸ್ಕ್ ಗೆಲ್ಲುಕ್ಕೆ ಆಯ್ತಿರಲಿಲ್ಲ, ಇವರೇ ಗೆದ್ದು ಬಿಡ್ತಿದ್ರೇನೋ. ಅವ್ರು ಎಫರ್ಟ್ ಹಾಕೋರು ಅಟ್ಲೀಸ್ಟು. ಈಗ ಮಾತಾಡೋಕ್ಕಾಗಿಲ್ಲ ಅಂದ್ರೆ ಪ್ರಯತ್ನ ನೀರು ಎರ್ಚ್ಕೊಂಡು ಅವ್ರನ್ನ ಇದು ಮಾಡಿದ್ರು. ಆಮೇಲೆ ಇನ್ನೊಂದು, ಅದು ನೀವು ಕಂಬನ ಹಿಡ್ಕೋಬೇಕಾದ್ರು ನಾನು ಸುಮಾರು ಸಲ ರೇಗಿಸಿದ್ದೀನಿ, ಆಗಲ್ಲ ಅಂತ ನಾನು ಸುಮಾರು ಸಲ ರೇಗಿಸಿದ್ದೀನಿ. ನನಗೆ ಲಾಸ್ಟಲ್ಲಿ ನಾನೇ ಸೈಲೆಂಟಾಗಿ ಕೂತ್ಕೊಬಿಟ್ಟೆ. ಅಷ್ಟು ಹಿಂಗೆ ಹಿಡ್ಕೊಂಡು ನಿಂತಿದ್ರಲ್ಲ ಸೂಪರು ಅಂತ ನನಗೂ ಅನ್ನಿಸ್ತು. ಅದಾದಮೇಲೆ ಅಡುಗೆ ತಿಂಡಿ ವಿಚಾರ, ಊಟದ ವಿಚಾರದಲ್ಲೂ ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು. ಅದಕ್ಕೆ ಅವ್ರಿಗೆ ಉತ್ತಮ ಕೊಡ್ತೀನಿ. ಟುಡೇ ರಾಗಿ ದೋಸೆ ಕೂಡ ಮೊಟ್ಟೆ ಕೂಡ ಅವರಿದ್ದಾನೆ ಅವರೇ. ಥ್ಯಾಂಕ್ ಯು. ಓಹೋ ಅಶ್ವಿನಿ ಮ್ಯಾಮ್. ನಾನು ಉತ್ತಮನ ಅಶ್ವಿನಿ ಅವ್ರಿಗೆ ಕೊಡ್ತೀನಿ. ಕಂಬ ಹಿಡ್ಕೊಳ್ಳೋ ಟಾಸ್ಕಲ್ಲಂತೂ ನನಗೆ ಗೊತ್ತು ನಾನು ಎಷ್ಟು ಫೋರ್ಸ್ ಆಗಿ ಹೆಂಗೆ ಬಿಸಾಕಿದ್ದೆ ಅಂತ. ಯಾಕಂದರೆ ದ ವೇ ಶಿ ಸ್ಟುಡ್ ದೇರ್, ನಾನೇ ಇಂಪ್ರೆಸ್ ಆಗೋದೆ. ವೆರಿ ಇಂಪ್ರೆಸಿವ್. ಈ ವೀಕ್ ಭಯಂಕರ ಇಂಪ್ರೆಸಿವ್ ಆಗಿತ್ತು. ಆ್ಯಂಡ್ ಅಗೇನ್ ಅದಾದ ತಕ್ಷಣ ಬಂದು ಅಡುಗೆ ಮಾಡಿದ್ರಿ, ಅದೆಲ್ಲ ಮಾಡಿದ್ರಿ. ವೆರಿ ಗುಡ್. ಅದಕ್ಕೆ ಅಶ್ವಿನಿ ಅವ್ರಿಗೆ ಕಳಪೆ ನಾನು ಧ್ರುವಂತ ಅವ್ರಿಗೆ ಕೊಡ್ತೀನಿ. ಏನಕ್ಕೆ ಅಂದರೆ ನಮ್ಮ ನಾಮಿನೇಷನ್ ತುಂಬ ಪರ್ಸ್ನಲ್ ಆಗೋಯ್ತು. ಏನೇನೋ ಪರ್ಸ್ನಲ್ ವಿಷಯ ಬಂತು, ತುಂಬ ಪರ್ಸ್ನಲ್ ಆಗಿ ನಂಗೆ ಟಾರ್ಗೆಟ್ ಮಾಡೋದು ನಂಗೆ ತುಂಬ ಬೇಜಾರಾಯಿತು. ಆ್ಯಂಡ್ ಒಂದು ವಿಷಯ ಅಂದರೆ ಅಡುಗೆದು. ನನ್ನ ಸ್ವಾಭಿಮಾನ ಬಿಟ್ಟು ನಿಮಗೂ ಕೇಳಿದೆ, ಧ್ರುವಂತವ್ರಿಗೂ ದಯವಿಟ್ಟು ಬಂದು ಊಟ ಮಾಡಿ ಅಂದೆ. ಸೊ ಅವ್ರು ಮಾಡಲಿಲ್ಲ. ನನಗೇನೋ ಬಿಗ್ ಬಾಸ್ ಮನೆಯಲ್ಲಿ ನಾವು ಇಷ್ಟು ದಿವಸ ಜೊತೆಗಿದ್ದು ಅಲ್ಲಿ ಎರಡೆರಡು ಊಟ ಮಾಡಿದ್ದು ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಇಟ್ ವಾಸ್ ನಾಟ್ ನೆಸಸರಿ ಅನ್ನಿಸ್ತು. ಅದಕ್ಕೆ ರಾತ್ರಿ 7:45. ಕಳಪೆ ನಾನು ಧ್ರುವಂತ್ ಅವ್ರಿಗೆ ಕೊಡ್ತೀನಿ. ನಾನು ಅಬ್ಸರ್ವ್ ಮಾಡಿದೆ, ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಕ್ಲಾಶ್ ಆಗುತ್ತೆ. ಅಲ್ಲಿ ಕೂತ್ಕೊಂಡು ಗಿಲ್ಲಿ ಅಥವಾ ರಘು ಸರ್ ಯಾರೋ ಕೇಳ್ತಾರೆ ಏನಾಯ್ತು ಅಂತಂದಾಗ ಇನ್ನೇನು ಮಾಡೋದು, ಇನ್ನು ಸ್ವಲ್ಪ ದಿನ ಅಲ್ವಾ ಮಾತಾಡ್ಕೊಂಡು ಹೋಗಬೇಕು ಅಂತ. ಗುಡ್ ಟ್ರೈ ಫ್ರಮ್ ಯು ಆ್ಯಂಡ್ ಗಿಲ್ಲಿ. ಐ ಆಮ್ ನಾಟ್ ಟ್ರೈಯಿಂಗ್ ಎನಿಥಿಂಗ್. ಒಂದು ನಿಮಿಷ, ಈ ಒಂದು ವೀಕಲ್ಲಿ ಏನೋ ಟ್ರೈ ಮಾಡೋ ಅವಶ್ಯಕತೆ ನನಗಂತೂ ಇಲ್ಲ. ನೀವು ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರೂ ನನಗೇನು ಅದು ಬಾದರೇ ಆಗಲ್ಲ. ಇಟ್ ವಿಲ್ ನಾಟ್ ಮೇಕ್ ಎನಿ ಸೆನ್ಸ್. ನಾನು ನೋಟಿಸ್ ಮಾಡಿರೋದನ್ನೇ ನಾನು ಹೇಳ್ತಾ ಇರೋದು. ಧ್ರುವಂತ್ ಇದೆಯನ್ನಲ್ಲ, ಫಸ್ಟ್ ಡೇ ಇಂದ ಇಲ್ಲಿವರೆಗೆ ಫ್ರಂಟ್ ಸ್ಟ್ರೇಟ್ ಆಗಿ ಕೊಟ್ಕೊಂಡು ಬಂದಿರೋದು. ನಿಮ್ಗಳ ಥರ ಹಿಂದೆ ಮಾತಾಡ್ಕೊಂಡು ಇದೆಲ್ಲ ಫ್ರೆಂಡ್ ಝೋನ್ ಗೇಮ್ ನಾನು ಆಡ್ಕೊಂಡು ಬಂದಿಲ್ಲ ಮೇಡಮ್. ಈ ಶೋ ಅಲ್ಲಿ ಏನಾದ್ರು ನೋನ್ ಫಾರ್ ಸ್ಟ್ರೈಟ್ ಮಾತಾಡೋದು ಅದೇ ನಾನು ಮಾತ್ರ. ಈ ಹಿಂದೆ ನಿಮ್ ತರ ಬೇಕಾದಾಗ ಜಗಳ, ಬೇಕಾದಾಗ ಫ್ರೆಂಡ್ಸು, ಮತ್ತೆ ಜಗಳ, ಮತ್ತೆ ಫ್ರೆಂಡ್ಸು ಈ ಡ್ರಾಮಾನ ಆಡ್ಕೊಂಡು ನಾನು ಬಂದೇ ಇಲ್ಲ. ಆಮೇಲೆ ಈಗ ನೀವು ಏನು ಟ್ರೈ ಮಾಡಿದ್ರಿ ಅದನ್ನೇ ಹೇಳ್ತೀನಿ ಮತ್ತೆ ಗಿಲ್ಲಿ. ನೀವೇ ಹೇಳಿದ್ರಲ್ಲ ಲಾಸ್ಟ್ ವೀಕಲ್ಲಿ ನನಗೆ ಅವಶ್ಯಕತೆನೇ ಇಲ್ಲ, ಅದನ್ನೇ ಹೇಳ್ತಿರೋದು. ಈ ಟ್ಯಾಟಿಕ್ಸ್ ಇದೆಯಲ್ಲ ಈಗ ಲಾಸ್ಟ್ ವೀಕಲ್ಲಿ ಎಲ್ರಿಗೂ ಗೊತ್ತು. ಹಾಗಾಗಿ ಲಾಸ್ಟ್ ವೀಕಲ್ಲಿ ಈ ನಿಮ್ದು ಹೊಸದಿದೆಯಲ್ಲ ಇದು ಬೇಡವೇ ಬೇಡ ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಟ್ರೈ ಮಾಡಿದ್ರಿ, ಪ್ಲೀಸ್ ಕಂಟಿನ್ಯೂ. ಆ್ಯಂಡ್ ನಾನು ಈಗ ಕಳಪೆ ತಗೊಳ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ. ಕಳಪೆ ಧ್ರುವ್. ಉತ್ತಮ ನಾನು ಅಶ್ವಿನಿ ಮ್ಯಾಮಿಗೆ ಕೊಡ್ತೀನಿ. ನಾನು ಕಳಪೆನ ರಕ್ಷಿತಂಗೆ ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ಅವಳ ಜರ್ನಿ ನೋಡಿದೀವಿ, ಅವಳಿಗೊಬ್ರು ಇಷ್ಟ ಆದರೆ ಅವಳ ಜೊತೆ ತುಂಬ ಚೆನ್ನಾಗಿರ್ತಾರೆ. ಅಲ್ಲಿ ತನಕ ಅವ್ರು ಹೇಳಿದೆಲ್ಲ ಸರಿ, ಅವ್ರ ಜೊತೆ ಏನೋ ಕ್ಲಾಶ್ ಆಯಿತು, ರಿಫ್ಟ್ ಏನೋ ಕಂಟಿನ್ಯೂ ಆಯಿತು ಅಂದರೆ ನಾಮಿನೇಷನ್ಸು ಅವರೇ, ಕಳಪೆನೂ ಅವರೇ, ಅವ್ರ ನಡೆ ನುಡಿ ಏನೂ ಸರಿ ಇರಲ್ಲ. ಒಂದು ನಿಮಿಷ, ನಾನು ಕಂಪ್ಲೀಟ್ ಮಾಡಬೇಕು. ಓಕೆನಾ? ನಾಮಿನೇಷನ್ ಅಲ್ಲಿ ನಿಮ್ಮ ಕಂಪ್ಲೀಟ್ ಆಗಲಿಲ್ಲ, ಕಳಪೆಯಲ್ಲಿ ಕೂಡ ನಿಮ್ಮ ಕಂಪ್ಲೀಟ್ ಆಗಲ್ಲ. ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲ, ನಾನು ರೀಸನ್ಸ್ ಕೊಡ್ಬೇಕಾದ್ರೆ ಮಾತಾಡ್ಬೇಕು. ನಾಮಿನೇಷನ್ ಅಲ್ಲಿ ಕೂಡ ನನಗೆ ಮಾತಾಡ್ಲಿಕ್ಕೆ ಸಿಕ್ಲಿಲ್ಲ. ನೀವು ಇವತ್ತೇ ಮಧ್ಯದಲ್ಲಿ ಟಿಂಗ್ ಆಗಿದ್ರೆ ನೀವು ಕೂಡ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಮಧ್ಯದಲ್ಲಿ ಮಾತಾಡಬೇಡಿ. ಇಲ್ಲಿ ಈಗ ಒಬ್ರು ಕಂಟೆಸ್ಟೆಂಟ್ ನಾವೇನೋ ಏನೋ ಅಂತ ಫ್ರೆಂಡ್ ಝೋನ್ ಅಲ್ಲಿ ಇದೀವಿ, ಅವ್ರ ಜೊತೆ ಯಾರೂ ಬಂದು ಕುತ್ಕೊಂಡು ಮಾತಾಡಂಗಿಲ್ಲ ಅಂತ ಇಲ್ಲಿ ಯಾವ್ದೂ ರೂಲ್ಸ್ ಇಲ್ಲ. ಬೀನ್ ಬ್ಯಾಗ್ ನೆಲ್ಲ ತೆಗ್ದು ಎಲ್ಲೋ ಇಡೋದು, ಎಲ್ಲಿ ಬಂದು ಕುತ್ಕೊಂಡು ಮಾತಾಡ್ಬಿಡ್ತಾರೆ ಅನ್ಕೊಂಡು ಒಪಿನಿಯನ್ ಕೊಡ್ತೀವಿ ಅಂದಾಗ ಅದು ಆ ಪರ್ಸನ್ ಕೂಡ ಒಪಿನಿಯನ್ ಶೇರ್ ಮಾಡಿರ್ಬೇಕು. ಶೇರ್ ಮಾಡ್ದಲೆ ಹೇಗೊಂದು ಒಪಿನಿಯನ್ ಕೊಡಕ್ಕಾಗತ್ತೆ? ಆಮೇಲೆ ಅವ್ರ ಮಾತಲ್ಲ ಅದು ಒಂದೇ ಇರೋದು, ನಡೆ ನುಡಿ ಅಂತ. ಮಾತಾಡ್ಬೇಡಿ ಅಂತ ಅದೇ ನೀನ್ ಮಾಡಿದ್ದು.
ಮಾತಾಡ್ತಿರ್ತೀವಿ. ಗಿಲ್ಲಿ ನೀನು ಇಲ್ಲಿ ಮಾತಾಡ್ತಿರ್ತೀಯ, ಗಿಲ್ಲಿ ವಾಶ್ರೂಮ್ಗೆ ಅಂತ ಎದ್ದೋಗ್ತಾನೆ. ಇಮಿಡಿಯೇಟ್ ಆಗಿ ಬರ್ತೀನಿ ನಿನ್ ಸೋಫಾ ಹತ್ರ. ರಘು ಅಣ್ಣ ನಿಮಗೆ ಎಷ್ಟೋ ತನಕ ಅಲ್ಲೇ ಕೂತಿದ್ದೀರಾ, ನಿಮ್ಗೆ ಹಿಂಸೆ ಆಗ್ತಿಲ್ವಾ, ಬನ್ನಿ ಈ ಕಡೆ. ನಾವ್ ಅವ್ರ ಜೊತೆ ನಾವು ಮಾತಾಡ್ತಿರ್ತಾನೆ, ನಿನಗೆ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ಹಿಂಸೆ ಆಗ್ತಿರಲ್ವಾ ಅನ್ಕೊಂಡು. ಅಯ್ಯೋ ನೀನ್ ನಗ್ಬೇಡ. ಅಯ್ಯೋ ಸಿಂಕಲ್ಲ, ನೀನ್ ಅದೇ ಮಾತಾಡಿದ್ದು ಅವತ್ತಲ್ಲಿ, ಅದೇ ಆಗಿದ್ದು ಅಲ್ಲಿ. ಅಲ್ಲಾಯ್ತು, ಅದೇ ಆಗಿದ್ದು. ಧನು ಆಯ್ತು ತಾನೇ ಇದು. ನೀವು ಯಾಕೆ ಬರ್ತೀರಾ ನೀವು? ನಿನಗೆ ನಿಜ ಹೇಳಿದ ತಕ್ಷಣ ಅವಳಿಗೆ ನಗು ಬಂದ್ಬಿಡತ್ತೆ, ಯಾಕಂದ್ರೆ ಮನ್ಸಲ್ಲಿ ಅದೇ ನಡೀತಿರತ್ತೆ ಅಲ್ವಾ. ನಾನ್ ಪ್ರೈವಸಿಲ್ ಮಾತಾಡ್ಬೇಕು ಮನೇಲಿದೀವಿ, ಅವ್ಳು ಪ್ರೈವಸಿಲ್ ಮಾತಾಡಕ್ಕೆ. ಈ ಮನೇಲಿ ಎಲ್ಲಿ ಕುತ್ಕೊಳ್ಳೋಕಾದ್ರೂ ನಮಗೊಂದು ರೈಟ್ಸ್ ಅನ್ನೋದಿರತ್ತೆ. ಅವ್ರಿಗೆ ಮಾತಾಡ್ಲಿಕ್ಕೆ ಇದ್ರೆ ಅವರು ಮಾತಾಡ್ತಾರೆ. ನಿನಗಾಗಲ್ಲ ಅದು ತಡ್ಕೊಳಕ್ಕೆ, ನಿನಗಾಗಲ್ಲ ಅದು. ಯಾಕೆ ಗೊತ್ತಾಗಲ್ಲ? ನಿನಗೆ ಗಿಲ್ಲಿ ಬೇಕು ಮಾತಾಡಕ್ಕೆ, ಇಲ್ಲ ರಘು ಅಣ್ಣ ಬೇಕು. ಹೌದು, ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರೆ ಅವ್ರೇನ್ ತೊಡೆ ಮೇಲೆ ಕುತ್ಕೋತಾ ಇದೀನಿ ನಾನು ಅನ್ಕಂಫರ್ಟಬಲ್ ಫೀಲ್ ಆಗಕ್ಕೆ. ನಾವ್ ಯಾಕೆ ಅನ್ಕಂಫರ್ಟೇಬಲ್ ಇದ್ದೇಳಿ ನಿಮ್ಗೆ ಎಷ್ಟು ಹೊಲಗೆ ಫ್ರೆಂಡ್ಸ್ ಇದಾರೆ ಅಂತ ನನ್ಗೆ ಗೊತ್ತುಂಟು. ಅದೇ ಯಾರು ಹೇಳಿದ್ದು? ನಾನು ಹೇಳಿಲ್ಲ. ರಘು ಅಂತ ನಾನು ಹೇಳದೇ ಇಲ್ಲ. ನೀನು ಇಲ್ಲಿ ಯಾರು ಹೇಳ್ತಿದ್ದಾರೆ ಅವ್ರ ಹೆಸರು ತಗೊಂಡು ಹೇಳು. ನೀನು ಸುಮ್ನೆ ನಾನು ಹೇಳಿಲ್ಲ. ಅವಳಿಗೆ ನಾನು ಅನ್ಕಂಫರ್ಟಬಲ್ ಇಲ್ಲ. ಅದೇ ನನ್ಗೆ ಅನ್ಸ್ತು. ನನಗೆ ಉತ್ತಮ ಯಾರಿಗೂ ಕೊಡ್ಬೇಕು ಅಂತ ಇಲ್ಲ, ಬಿಕಾಸ್ ನನಗೆ ಉತ್ತಮ ಪ್ರದರ್ಶನ ಲೈಕ್ ಏನೋ ಈ ಮನೇಲಿ ತುಂಬಾ ಈ ವಾರ ಸಖತ್ತಾಗಿದ್ರು ಅಂತ ನನ್ಗೇನು ಅನಿಸ್ತಿಲ್ಲ. ನಿಮ್ಗೇನೆ ನೀವು ಕೊಟ್ಬಿಡಿ. ನೀನ್ ಕುತ್ಕೋ ರಕ್ಷಿತಾ, ನನಗೆ ಗೊತ್ತು ಯಾರಿಗೆ ಕೊಡ್ಬೇಕು ಅಂತ. ನೀನ್ ಕುತ್ಕೋ. ಅಲ್ಲಿ ಗೋ ವಿತ್ ಅಶ್ವಿನಿ ಮ್ಯಾಮ್. ಟಾಸ್ಕ್ ಅಂತಾನೆ, ಯಾಕಂದರೆ ನನಗೆ ಈ ವಾರ ಯಾರಿಗೂ ಉತ್ತಮ ಕೊಡೋಕೆ ಇಷ್ಟನೇ ಇಲ್ಲ. ಬಟ್ ಒಂದನ್ನೇ ನಾನು ಕನ್ಸಿಡರ್ ಮಾಡೋದಂದರೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ರು. ಅಷ್ಟೊತ್ತು ಆಡ್ತಾರೆ ಅಂತ ನಾನು ರಘು ಅಣ್ಣನೂ ಅಂದ್ಕೊಂಡೂ ಇರಲಿಲ್ಲ. ಒಂದು ಹಠ ಇತ್ತು ಅಂದರೆ ಲೈಫಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಅವರೇ ಅವತ್ತು ಎಕ್ಸಾಂಪಲ್ ಸೆಟ್ ಮಾಡಿದ್ರು ನಮಗೆ. ಸೊ ಹಾಗಾಗಿ ಅಶ್ವಿನಿ ಮ್ಯಾಮ್, ಇಷ್ಟು ಹೇಳ ನಂತರ ಅವರ ಉತ್ತಮ ನಿಮಗೆ ಬೇಕಾ? ಬೇಕು ನಿನಗೇನು? ಬಟ್ ಇನ್ನೇನು ಮಾಡಲಿ? ರಾತ್ರಿ 8:05. ನಾನು ಕಳಪೆ ಅಂತ ನಾನು ನಿಜವಾಗ್ಲೂ ಮನಸ್ಸಿಂದ ನಾನು ಕೊಡ್ತಾ ಇಲ್ಲ. ಬಟ್ ಆ ವ್ಯಕ್ತಿ ಅಂದರೆ ನಾನು ರಾಶಿಕಂಗೆ ಕೊಡ್ತೀನಿ. ನನಗೆ ಇವತ್ತಿಗೂ ರಾಶಿಕನ ಮೇಲೆ ಯಾವ ರಿಗ್ರೆಟ್ಸು ಇಲ್ಲ. ಬಿಕಾಸ್ ಆಟ ಅಂತ ಬಂದಾಗ ಹೌದು, ಬಟ್ ಅವ್ರಿಗೆ ಎಲ್ಲಿ ಮನ್ಸಿಗೆ ನೋವಾಯ್ತು ನಂಗೆ ಗೊತ್ತಿಲ್ಲ. ಬಟ್ ನಾನು ನಿಮ್ಗೆ ಹರ್ಟ್ ಮಾಡಿದ್ದೀನಿ ಅನ್ಸುತ್ತೆ, ಮಾಡಿರಬಹುದು. ಬಟ್ ಅಟ್ ದ ಸೇಮ್ ಟೈಮ್ ನನಗೂ ಮೊನ್ನೆ ಟಾಸ್ಕ್ಗಳೆಲ್ಲ ಆಡಬೇಕಾದ್ರೆ ಕೆಲವೆಲ್ಲ ನೀವು ಮಾತಾಡಿ ನನಗೊಂದು ಚೂರು ಹರ್ಟ್ ಆಗಿದೆ, ಬಿಟ್ಟರೆ ಬೇರೆ ಯಾವ ವಿಚಾರಕ್ಕೂ ಅಲ್ಲ. ಇಡೀ ಮನೆ ನನಗೆ ಉತ್ತಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಉತ್ತಮನ ಧ್ರುವಂತ ಅವ್ರಿಗೆ ಕೊಡ್ತಾ ಇದ್ದೀನಿ. ನನ್ನ ಕಿವಿ ಏನು ಕೇಳಿರುತ್ತೆ, ನನ್ನ ಕಣ್ಣು ಏನು ನೋಡಿರುತ್ತೆ, ಅದನ್ನು ಮಾತ್ರ ನಾನು ನಂಬ್ತೀನಿ. ನಾನು ಮಾತ್ರ ಅವ್ರನ್ನ ಮಗ ಅಂತ ಯಾವಾಗಲೂ ಹೇಳಲಿಲ್ಲ. ಬಟ್ ನಾನು ಇಲ್ಲಿಂದ ಹೂವು ತೆಗೆದಿದ್ದು ಬಹುಶಃ ಇಡೀ ಮನೆಗದು ಏನು ಇವ್ರು ಹೀಗೆ ಜಗಳ ಆಡ್ತಿದ್ದಾರೆ ಅಂತ ಅನಿಸಿರ್ಬೋದು. ಬಟ್ ಅವ್ರಿಗೆ ಅದು ದೊಡ್ಡ ವಿಚಾರನೇ ಆಗಿರ್ಬೋದು ಪ್ರಾಬಬಲಿ. ಬಟ್ ಈ ಮನೇಲಿ ನನಗೆ ಒಂದು ಹೆಗಲು ಅಂತ ಕೊಟ್ಟಿದ್ದು, ನಾನು ಒಂಟಿ ಫೀಲ್ ಆದಾಗ, ಕೆಲವರೆಲ್ಲ ಏನೇನೋ ಮಾತಾಡಿದಾಗ, ಏನೇ ನಮ್ಮ ಮಧ್ಯೆ ಜಗಳ ಆಗಿರ್ಬೋದು. ಈ ಹಿಂದೆನೂ ತುಂಬ ಸಲ ಜಗಳ ಆಗಿತ್ತು. ಬಟ್ ಯಾವತ್ತೂ ಅವರು ಟಾಸ್ಕಲ್ಲೂ ಬಿಟ್ಕೊಡ್ಲಿಲ್ಲ. ಆ ಛಲ ಇತ್ತು. ಮತ್ತು ಹೊರಗಡೆ ನೀವು ನೋಡಿ ಹೇಳ್ತಾ ಇದ್ರಿ, ಅವರು ಅದು ನನ್ನ ವ್ಯಕ್ತಿತ್ವ ಅಲ್ಲ, ನನ್ನ ಮುಖಕ್ಕೆ ನೀರು ಹಾಕಲ್ಲ, ಇದು ಆ ಕ್ರೆಡಿಟ್ ನಾನು ತೊಗೊಳ್ಳಲ್ಲ. ನನ್ನ ಆಟ ನಾನು ಆಡ್ತಿದ್ದೆ, ಅವ್ರ ಆಟನ ಅವ್ರು ಆಡ್ತಿದ್ರು. ನೀವು ನನ್ನ ಹಿಂದೆ ಏನು ಮಾತಾಡಿದ್ರಿ ನನಗೆ ಗೊತ್ತಿಲ್ಲ ಆದ್ರು ಅಂತ. ಬಟ್ ನೀವು ನನ್ನ ಮುಂದೆ ಏನು ಮಾತಾಡಿದ್ರಿ ಇವತ್ತಿಗೂ ಕೂಡ ನಾನು ಅದನ್ನೇ ನಿಜ ಅಂತ ನಾನು ನಂಬ್ತೀನಿ. ಅಷ್ಟೇ ನಿಜ. ಯಾಕೆಂದರೆ ಹಾರ್ಟ್ಲಿ ನೀವು ನನ್ನನ್ನು ಮೊನ್ನೆ ಯಾವುದೋ ಒಂದು ಟಾಸ್ಕ್ ಆಗುತ್ತೆ ನಿಮ್ಮ ಗಿಲ್ಲಿ ಮಧ್ಯೆ, ಧನುಷ್ ಅವ್ರು ನಿಮ್ಮನ್ನು ಆಟದಿಂದ ದೂರ ಇಟ್ಟಾಗ ನನಗೆ ಅವತ್ತು ನೀವು ಅಲ್ಲಿ ಕಂಡಿದ್ದು ಆ ಮೈಕ್ನ ಹಿಂದೆ ಹಾಕ್ಕೊಂಡು, ಆ ಶಾರ್ಟ್ಸ್ ಹಾಕ್ಕೊಂಡು ನೀವು ಆಡಬೇಕಾದ್ರೆ ನನಗೆ ಲಿಟ್ರಲಿ ಈ ಸ್ಪೋರ್ಟ್ಸ್ ಡೇಲಿ ಮಕ್ಕಳು ಓಡ್ ಬಂದು ಆಡ್ತಿರ್ತಾರಲ್ಲ, ನಾನು ಆ್ಯಕ್ಚುಲಿ ಒಂದು ಮಗುನ ನೋಡಿದೆ. ನಾನು ಧ್ರುವಂತ ನೋಡಲಿಲ್ಲ, ಅಲ್ಲಿ ಒಂದು ಮಗುನ ನೋಡಿದೆ. ಬಟ್ ನೀವು ನನ್ನ ಮಗನಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನಾನು ಅವತ್ತು ನಿಜವಾಗ್ಲೂ ಒಬ್ಬ ಮಗು ಒಂದು ಸ್ಪೋರ್ಟ್ಸ್ ಡೇಲಿ ನಾನು ಗೆಲ್ಲಬೇಕು ಅಂತ ಆಡುವಾಗ ಹೇಗೆ ಆಡ್ತಿರುತ್ತೋ ನಾನು ಅದನ್ನೇ ನೋಡಿದೆ. ನೀವು ಬಂದ ತಕ್ಷಣ ನಾನು ತಪ್ಕೋತೀನಿ, ನಿಮಗೆ ಮುತ್ಕೊಡ್ತೀನಿ, ಮುತ್ತಾಡ್ತೀನಿ, ಅದು ನನ್ನ ವ್ಯಕ್ತಿತ್ವ. ಸೊ ದ್ಯಾಟ್ ಈಸ್ ಮೀ. ಮೇಲೆ ಹೋಗ್ತೀವಿ, ನಿಂತ್ಕೋತೀವಿ, ಅದೇ ನಾವಿಬ್ಬರು ಮೇಲ್ಗಡೆ ಬಟ್ಟೆ ಒಣಗಾಕೋಕೆ ಹೋದಾಗ ಅವತ್ತು ರಾತ್ರಿ ಒಂದು 5 ನಿಮಿಷ ಗಾಳಿ ಬೀಸುತ್ತೆ, ನೀವು ಹೇಳ್ತೀರಿ ಇಬ್ಬರು ಅಮ್ಮಂದಿರು ನನ್ನ ಜೊತೆ ಇದ್ದರು, ಒಂದು ಈ ತಾಯಿ, ಇನ್ನೊಂದು ನೀವು ಅಂತ ಹೇಳ್ತೀರ. ಅದನ್ನು ನಾನು ನಂಬ್ತೀನಿ. ಸೊ ಹಾಗಾಗಿ ನನಗೆ ಇಡೀ ನನ್ನ ಜರ್ನಿಯಲ್ಲಿ ನೀವೊಂದು ತಮ್ಮನಾಗೋ, ಒಂದು ಮಗನಾಗೋ ಆಲ್ವೇಸ್ ದೇರ್ ಮ್ಯಾಮ್, ಆ ಶೋಲ್ಡರ್ನ ಕೊಟ್ಟಿದ್ದೀರಾ ಅಂತ ಆದಾಗ ಐ ಆಲ್ವೇಸ್ ಅಪ್ರಿಷಿಯೇಟ್.
ಆ್ಯಂಡ್ ನೆನ್ನೆನೂ ನಿಮಗೆ ನಾನು ಮನಸ್ಪೂರ್ವಕವಾಗಿ ನೀವು ನನಗೆ ಪೈಪ್ಗಳನ್ನ ತಂದು ಹಾಕಬೇಕಾದ್ರೂ ಕೂಡ ತುಂಬ ಸಲ ಥ್ಯಾಂಕ್ಸ್ ಹೇಳಿದೆ. ಆ ಗ್ರ್ಯಾಟಿಟ್ಯೂಡ್ನ ಇಟ್ಕೊಂಡು ನಾನು ಈ ವಾರದ ಉತ್ತಮನ ನಿಮಗೆ ಕೊಡ್ತಾ ಇದ್ದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಣ್ಣ ಇದು ಮಲ್ಲಮ್ಮ ಮರ್ತುಬಿಟ್ಟ. ಮಲ್ಲಮ್ಮ ಇಲ್ಲಿ ನೀನು ಟ್ರೈ ಮಾಡೋದಿಲ್ಲ, ನಿನ್ನ ಒಳಗಡೆ ಎಷ್ಟಿದೆ ಆ ಕೆಸರು. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಜೊತೆ ಎತ್ಕೊಂಡು ಕಟಾಯಿಸ್ಬಾರ್ದು. ನನಗೆ ಈ ವಾರದ ಉತ್ತಮ ಅಶ್ವಿನಿ ಮೇಡಮ್. ಕಳಪೆ ನನಗೆ 2 ಹೆಸರಿದೆ, ಅದರಲ್ಲಿ ಒಂದು ಹೆಸರು ತಗೊತಾ ಇದ್ದೀನಿ, ರಕ್ಷಿತಾ. ಇವಾಗ ನಿನಗೆ ನನ್ನ ಮೇಲೆ ಏನಾದರೂ ಅನ್ಸಿದ್ರೆ, ನಿನಗೆ ನನ್ನ ಮೇಲೆ ಏನಾದರೂ ಅನ್ಸಿದ್ರೆ ನೀನು ಹೇಳೋದು ಓಕೆ. ನನಗೆ ಇನ್ನೊಬ್ಬರ ಬಗ್ಗೆ ಎಕ್ಸಾಂಪಲ್ ಹೇಳಿ, ನನಗೆ ಅರ್ಥ ಆಗ್ಲಿಲ್ಲ. ಅಲ್ಲಿ ಕೂತ್ಕೊಂಡಿದ್ವಾ, ಅಲ್ಲಿ ಕೂತ್ಕೊಂಡಿದ್ದಾಗ ನೀನು ಗಿಲ್ಲಿ ಎದ್ದು ವಾಶ್ರೂಮ್ಗೆ ಹೋಗ್ತಾನ ಕ್ಯಾಪ್ಟನ್ ರೂಮ್ಗೆ, ರಘುವಣ್ಣ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಎದ್ದು ಬನ್ನಿ ಅಂತ ಅಂತ್ಯ. ನೀನೇ ಹೇಳ್ತೀಯ ರಘುವಣ್ಣ ಕೇಳಿಸ್ಕೊ. ಅವಾಗ ರಘುವಣ್ಣ ಇದ್ಕೊಂಡು ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ನಾನು ಯಾವಾಗ ಹೇಳಿದೆ ಅಂತ ಅಂತಾರೆ. ನನಗೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ನಾನು ಇಷ್ಟು ಸಿಲ್ಲಿ ರೀಸನ್ಗೆ ಹಂಗೆ ಹೇಳಲಿಕ್ಕೆ ನಾನು ಅದೇ ಹೇಳ್ತಾರದು. ಆ ಟೈಮ್ ನೀವು ಹೇಳ್ಬೇಕಿತ್ತು. ಏನಂತ ಎಲ್ರು ಹೇಳಿದ್ರಿ ಅಲ್ಲಿರೋರು ಅಷ್ಟು ಜನನು ಹೇಳಿದ್ವಿ ನಿಂಗೆ. ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ, ನೀನ್ ಹೆಂಗ್ ಅನ್ಕೊಂತಿ ಅಂತಾನೆ ಕೇಳಿದ್ವಿ ನಿನ್ನ. ನನ್ಗೆ ಹೇಗಂದ್ರೆ ನನ್ಗೆ ಆಕ್ಚುಲಿ ಪ್ರಾಬ್ಲಮ್ ಉಂಟು, ಅವರಿಗೆ ಪ್ರಾಬ್ಲಮ್ ಇಲ್ಲ, ನನ್ಗೆ ಪ್ರಾಬ್ಲಮ್ ಉಂಟು. ಅದು ನೀನ್ ಹೇಳ್ತಾ ಇಲ್ಲ. ನೀನ್ ನನಗೆ ಪ್ರಾಬ್ಲಮ್ ಉಂಟು ಅಂತ ನೀನ್ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ರಕ್ಷಿತಾ ನೀವು ಹೋಗ್ತೀರಾ? ರಾಶಿ ಮಾತಾಡ್ಬೇಡ, ರಾಶಿ ನಾ ಮಾತಾಡ್ಬಿಡ್ತೀನಿ. ನಿನಗೆ ಪ್ರಾಬ್ಲಮ್ ಇದೆ ಅಂತ ನೀನ್ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಯಾರಿಗೂ. ಇವರಿಗೆ ನಾನು 100 ಸತಿ ಹೇಳ್ತೀನಿ, ಸಾರಿ ಇವರಿಗೆ ನಾನು 100 ಸತಿ ಹೇಳ್ತೀನಿ, ಅನ್ಕಂಫರ್ಟೇಬಲ್ ಅನ್ಕಂಫರ್ಟೇಬಲ್ ಆಗ್ತಾ ಉಂಟಾ ಬನ್ನಿ, ಇದೇ ನನ್ನ ಅವರ ಮಾತು. ನಾಮಿನೇಷನ್ ಅಲ್ಲೂ ಅದೇ ರೀಸನ್ ಇನ್ನೊಬ್ರಿಗೆ ಕೊಡ್ತಾ ಇದ್ದಲ್ಲಮ್ಮ. ಕೇಳಿಸ್ಕೊ, ನೀನು ಮನೆಯಿಂದ ಹೊರಗಡೆ ಹಾಕೋಕೆ ಒಬ್ಬರಿಗೆ ನಾಮಿನೇಷನ್ಗೆ ಅದೇ ರೀಸನ್ ಕೊಡ್ತಾ ಇದ್ಯಾ. ಅವ್ರಿಗೆ ಅನ್ನಿಸ್ತಿದೆ ಅಂತ, ನಿನಗೆ ಅನ್ನಿಸ್ತಿದೆ ಅಂತ, ನನಗೆ ಅನ್ನಿಸ್ತಿದೆ ಅಂತ ಹಿಂಗ್ ಕೊಡ್ತಾ ಇದ್ಯಾ ನೀನು ಹಂಗೆ ಕೊಡ್ತಾ ಇರೋದು. ರಾಶಿಕಾ ನಾಮಿನೇಷನ್ ಅಲ್ಲಿ ನಾನು ನೋಡಿದ್ದೀನಲ್ವಾ ಅವರಿಗೆ, ನೀವು ಯಾಕೆ ಬೆಂಕಿ ಹಚ್ತಾ ಇದ್ದೀರಾ? ಅವರಿಗೆ ಮಾತಾಡ್ಲಿಕ್ಕೆ ಇದ್ರೆ ಅವರು ಮಾತಾಡ್ತಾರೆ. ಪ್ರಾಬ್ಲಮ್ ಇಲ್ಲ, ಮೇಲಿಂದ ಕೇಳ್ತೀರಾ, ನಂತರ ಸ್ಟೇಟ್ಮೆಂಟ್ ಕೊಡ್ತೀರಾ, ಹಂಗೆ ಇರಲ್ಲ. ಅದೇ ಅವರಿಗೆ ಪ್ರಾಬ್ಲಮ್ ಆದ್ರೆ ಅವರು ನನ್ಗೆ ಹೇಳ್ತಾರೆ, ರಕ್ಷಿತಾ ನೀವು ಹಾಗೆ ಎಲ್ಲ ಹೇಳ್ಬೇಡ, ನನ್ನ ಇಷ್ಟ ನನ್ನ ಇದೆ ಅಂತ. ಅದೇ ನಮ್ಗೆ ಇಬ್ರಿಗೆ ಬಿಟ್ಬಿಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ನನ್ನ ಬಿಸ್ನೆಸ್ ಮೈಂಡ್ ಮಾಡ್ತಾ ಇದ್ದೀನಿ. ಕೇಳಿಸ್ಕೊ, ಇವಾಗ ನೀನ್ ಬೇರೆಯವ್ರ ವ್ಯಕ್ತಿತ್ವ ನಡೆ ನುಡಿ ಅಂತೆಲ್ಲ ಹೇಳ್ತಿಲ್ಲ, ನಂಗೆ ಈ ನಡೆ ನುಡಿ ತಪ್ಪು ಅಂತ ಅನಿಸ್ತು ಹೇಳ್ತಾ ಇದ್ದೀನಿ. ನನಗೆ ಪ್ರಾಬ್ಲಮ್ ಆಯ್ತು ಅಂತ ನಾನು ಹೇಳಿಲ್ಲ. ನೀನ್ ಇನ್ನೊಬ್ರು 10 ಜನ ಪ್ರಾಬ್ಲಮ್ ಆಗ್ತಿದೆಯಲ್ಲ, ನಾನು ಎರಡಿದೆ ಅಂತ ಹೇಳಿದೆ, ನನಗೆ ಎರಡಿದೆ ಅಂತ ಹೇಳಿದೆ. ಪ್ರತಿದಿನ ಇದನ್ನೇ ಮಾಡ್ತಾ ಇದ್ಯಾ. 10 ಸತಿ ಹೇಳಿದ್ದೀನಿ ಇದನ್ನ 10 ಸತಿ ಹೇಳಿದ್ದೀನಿ ನಾನು ನಿಂಗೆ 1 ಸತಿ ಹೇಳಿಲ್ಲ, 10 ಸತಿ ಹೇಳಿದ್ದೀನಿ. ಯಾಕಂದ್ರೆ ನೋಡಿ ಇಷ್ಟ ಆಗ್ಲಿಲ್ಲ ಅಂತ ಅನ್ಬಿಟ್ಟು ಬಾ ಸ್ಟ್ರಾಂಗ್ ರೀಸನ್ ಅನ್ಸ್ಬೋದು. ಆಯ್ತಾ? ಎಲ್ರದ್ದು ಇವರೇ ಹೇಳ್ತಾರ. ಆ ಕಡೆಯಿಂದ ಏನ್ ಹೇಳ್ಬೇಕು, ಈ ಕಡೆಯಿಂದ ಇದು ಫಸ್ಟ್ ಟೈಮ್ ಹೇಳಿದ್ದೆ. ನನ್ನ ಹೆಸರು ಬಂದು ಮಾತಾಡಿದೆ. ನೀನ್ ರೀಸನ್ ಕ್ಲೀನ್ ಆಗಿ ಕೊಡ್ತಾ ಇಲ್ಲ, ರೀಸನ್ ಕೊಡ್ಬೇಕಾದ್ರೆ ತುಂಬಾ ಮಾಡ್ತಾ ಇದ್ಯಾ. ಅಲ್ಲ ನಿನಗೆ ಏನ್ ಗೊತ್ತಾ, ಇಲ್ಲಿ ನಿಂತ್ಕೊಂಡು ಗಿಲ್ಲಿಗೆ ಒಂದ್ಸತಿ ನನ್ಗೆ ಅನ್ಸ್ತು, ನಾನು ಕಳಪೆ ಕೊಡ್ತಾ ಇದ್ದೆ, ಅದ್ ಹೆಂಗ್ ಕೊಡ್ತೀಯಾ? ಇವಾಗ ನನಗೆ ಅನಿಸ್ತು. ಕೊಟ್ಟೆ ಅಶ್ವಿನಿ ಮೇಡಮ್. 1 2 3 4 5 6 7 ಬಿಗ್ ಬಾಸ್ ಅಶ್ವಿನಿ ಮೇಡಮ್ಗೆ 7 ಜನ ಉತ್ತಮ ಕೊಟ್ಟಿದ್ದಾರೆ. ಹಾಗಾಗಿ ಈ ವಾರ ಉತ್ತಮ ಅಶ್ವಿನಿ ಮೇಡಮ್. ಧ್ರುವಂತ್ ಅವ್ರಿಗೆ 3 ಜನ ಕಳಪೆ ಕೊಟ್ಟಿದ್ದಾರೆ. ಹಾಗಾಗಿ ಈ ವಾರ ಕಳಪೆ ಧ್ರುವಂತ್. ಜಯ ಮಹಾಕಾಲ್. ರಾತ್ರಿ 8:30. ಸುಂಡಿಲಿ ಓಡೋದನ್ನ ತಪ್ಪಿಸ್ಕೊ ಓಡಾಡ್ಬಿಟ್ಟವಳೆ. ಕೆಟ್ಟ ವಿಚಾರಗಳು ಇದ್ರೆ ಒಳ್ಳೆ ವಿಚಾರಗಳು ಕೂಡ ಇರ್ತವೆ, ಅಲ್ಲಿಂದ ನಾನು ಸೇಫ್ ಆಗ್ತೀನಿ. ಇಲ್ಲಿ ಬನ್ನಿ. ಡೇಂಜರಸ್ ಕ್ರಿಮಿನಲ್, ದ ಬ್ಯಾಡ್ ಬಾಯ್ ಆಫ್ ದಿ ಹೌಸ್. ನೆಕ್ಸ್ಟ್ ಟೈಮ್ ಕಳಪೆನಲ್ಲಿ ನಾಮಿನೇಷನ್ ಇಲ್ವಲ್ಲ, ಲಾಸ್ಟ್ ಬೇರೆಯವ್ರಿಗೆ ಹೋಗಿದ್ದೀನಿ. 2 ವಾರದಿಂದ ಅಡುಗೆ ಮಾಡ್ತಾ ಇದ್ದೀನಿ, ಒಬ್ರು ಉತ್ತಮ 2 ದಿವಸ ಅಡುಗೆ ಮಾಡಿದ್ಕೆ ಉತ್ತಮ. ಸುಮ್ಮನೆ ಹೇಳಿದ್ದು. 13 ವಾರದಿಂದ ನಿಂಗೆ ಉತ್ತಮ ಬಂದಿಲ್ಲ ಒಂದ್ಸರಿನೂ. ನನಗೆ ಒಂದ್ಸರಿನೂ ಬಂದಿಲ್ಲ. ಸಖತ್ ಕಾಮಿಡಿ ಇದು. ಗಿಲ್ಲಿ ಎಂತ ಗೊತ್ತುಂಟಾ, ನಾನು ರಘುವಣ್ಣಗೆ ಗಮ್ಮತ್ತಾಗಿ ಹೇಳ್ತೀನಿ, ಓಕೆನಾ ಅವರ ಹತ್ರ. ಸೊ ನಾನು ಗಮ್ಮತ್ತಲ್ಲಿ ಹೇಳ್ತೀನಿ. ಸೊ ಯಾಕೆ ಎಲ್ಲರೂ ಸೀರಿಯಸ್ ತಗೊಳ್ತಾ ಇದ್ದಾರೆ, ಯಾಕೆ ನನ್ನ ಮಾತುಗೆ ಸೀರಿಯಸ್ ತಗೊಳ್ತಾ ಇದ್ದಾರೆ, ಅವರಿಗೆ ಅನಿಸ್ಲಿಲ್ಲ ಅಂದರೆ ಓಕೆ ಅಂದರೆ ನಾನು ಇದೇ ಮಾಡ್ತಾ ಇದ್ದೀನ, ಓ ಬಾ ರಘುವಣ್ಣ ಜೊತೆಗೆ ಕುತ್ಕೊಳ್ಬೇಡ, ನಾನು ಸುಮ್ಮನೆ ನನಗೆ ಹೇಳ್ತಾ ಇದ್ದೀನಿ.
ಬಟ್ ನನಗೆ ಹಾಗೆ ನಾನು ಹಾಗೆ ಹೇಳಿಲ್ಲ ಅನಿಸುತ್ತೆ ನನಗೆ. ಅಂದರೆ ಒಂದು ಹೇಗೆ ಹೇಳಿದ್ದೀನಿ ಅಂತ ಗೊತ್ತಿಲ್ಲ, ಬೇರೆ ವೇಯಿಂದ ಹೇಳಿದ್ದೀನಿ ಅನಿಸುತ್ತೆ. ನಾನು ಅವರ ಮುಂಚೆ ಹೇಳಲ್ಲ, ಓ ನಿಮಗೆ ಅನ್ಕಂಫರ್ಟೇಬಲ್ ಆಗ್ತಾ ಉಂಟಲ್ವಾ, ಬಾ 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 ಅಂತ. ನಿಮಗೆ ಅನಿಸುತ್ತಾ ನಾನು ಹಾಗೆ ಹೇಳ್ತೀನಿ? ರಘು ಏನಾದ್ರು ನಿಮ್ಮ ಅಡ್ಗೆ ಮಾಡೋಣ ಅಂತ ನಿಮ್ಮ ಹತ್ರನೇ ಕೇಳ್ಬೇಕಾ? ಅಲ್ಲೇನಾದ್ರು ಹೊಡಿತೀನಿ ಹೇಳ್ತಾ ಇದೀನಿ. ನನ್ನ ಇನ್ವಾಲ್ವ್ ಮಾಡ್ಬೇಡ್ರಿ ಸುಮ್ನೆ. ನಾನು ಯಾವತ್ತಾದ್ರು ನಾನು ನಿನ್ನ ಹತ್ರ ಏನಾದ್ರು ಹೇಳಿದ್ದೀನಿ ಅಷ್ಟೇ ಮ್ಯಾಟ್ರ್ ಆಗೋದು. ನನಗ್ ಮ್ಯಾಟ್ರ್ ಅಲ್ಲ, ಬಟ್ ನಿಮ್ ವಾಯ್ಸ್ ಬೇರೆಯವರೇ ಮಾತಾಡ್ತಿದ್ದಾಗ ಇಲ್ಲಿ ಅವ್ರು ಯಾವ ನಾನು ಅಡ್ಗೆ ಅಲ್ಲೂ ಕಳಪೆ ಉತ್ತಮ ಕೊಡ್ಬೇಕಾರು ಹೇಳ್ತಾ ಇದೀನಲ್ಲ ಹೇಳ್ತಾ ಇದೀನಲ್ಲ ಅಂತೆ. ಯಾಕೆ ನಿಮಗೆ ವಾಯ್ಸ್ ಹೇಳ್ನಲ್ಲ ಎಸ್ಸತೆ ಹೇಳಿ, ಅದನ್ನ ಎಸ್ಸತೆ ಹೇಳಿ, ನನಗೆ ಪ್ರಾಬ್ಲಮ್ ಇಲ್ಲ ಅಂತ. ಇನ್ನೇನ್ ಹೇಳಕ್ಕಾಗ್ತದನು? ಏನ್ ಹೇಳಿ ನಾನು? ಅವಳು ಮಾತಾಡಿದಾಗ ನಡೆ ನುಡಿ ತಗೋತಾಳೆ, ಬೇರೆಯವ್ರು ಮಾತಾಡಿದಾಗ ನಿಮಗೆ ಇದು ಸಿಲ್ಲಿ ರೀಸನ್ ಅಂತ ಹೇಳ್ತಾರೆ. ಅವಳು ಕೊಡ್ಬೇಕಾದ್ರೆ ಅವಳಿಗೆ ಸಿಲ್ಲಿ ರೀಸನ್ಸ್ ಅಂತ ಯಾವುದು ಅನ್ಸಲ್ಲ. ರಾತ್ರಿ 8:35. ಹೊರಗೆ ಹೋಗಿ ಬರ್ತೇನೆ ಒಂದೇ ಒಂದು ನಿಮಿಷ. ಅಲ್ಲಿ ಹೆಂಗೆ ಹೇಳ್ತೀನಿ ಕೇಳು. ನೀನು ರಘು ಅಣ್ಣನ ಜೊತೆ ಮಾತಾಡಬೇಕಿತ್ತು, ಗಿಲ್ಲಿ ಇರಲಿಲ್ಲ, ಗಿಲ್ಲಿ ಹೋದ ಮಲ್ಕೊಳ್ಳೋಕ್ಕೆ. ನೀನು ಯು ನೀಡ್ ಸಮ್ವನ್ ಮಾತಾಡೋದಕ್ಕೆ. ರಘು ಅಣ್ಣ ನಮ್ಮ ಜೊತೆ ಇದ್ರು, ಅದಕ್ಕೆ ನೀನು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ಎದ್ದು ಬನ್ನಿ ಅಂತ ಹೇಳಿದೆ ನೀನು. ಅದ್ರ ಬದಲು ರಘು ಅಣ್ಣ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಿ. ಒಂದು ಸೆಕೆಂಡ್, ಯಾಕೆ ನಾನು ಹಿಂಗೆ ಹೇಳ್ಬೋದು ಬಿಡ್ತೀನಿ ಅಂತ? ಮೇ ಬಿ ಮತ್ತೊಂದು ರೀಸನ್ ಉಂಟು. ಯಾಕೆಂದರೆ ನೀವು ಎಲ್ಲರೂ ಮೇ ಬಿ ಅವರಿಗೆ ಒಂದು ಇಷ್ಟ ಆಗಲಿಲ್ಲ ಅಲ್ವಾ, ಅದೇ ಒಂದು ಕನ್ವರ್ಸೇಷನಲ್ಲಿ ಮಾಡ್ತಾ ಇರ್ತಾರೆ, ಅವ್ರು ಹೀಗೆ ಮಾಡ್ತಾ ಇದ್ರು, ಬೇಡ ಅದೇ ಬೇಡ ಇಲ್ಲ, ಮೇ ಬಿ ಇದೇ ತಪ್ಪು ಅಂತ ಹೇಳ್ತಿರೋದು. ಇಲ್ಲಿದೆ. ಮೊನ್ನೆ ಇಲ್ಲಿ ಬೀನ್ ಬ್ಯಾಗಲ್ಲಿ ಕೂತ್ಕೊಂಡಿದ್ದೆ, ಭಾಳ ಟ್ರೈ ಮಾಡ್ದೆ ಮ್ಯಾಮ್. ನನಗೆ ಗೊತ್ತು ಎಲ್ಲಿಗೆ ಬರ್ತಾ ಇದ್ದ ಅಂತ. ನೀವು ಹೇಳಿದ್ರು ಇದನ್ನ ಟ್ರೈ ಮಾಡ್ದ ಏನಕ್ಕೆ ಧ್ರುವಣ್ಣ ಜಗಳಾಡಿದ್ದು ಅಂತ ನಾನು ಹೇಳ್ದೆ ಹಿಂಗೆ ಅಂತ. ಆಮೇಲೆ ಹೌದಾ ಎಲ್ಲ ತಗೊಂಡ ನಾನು ಹೇಳಿದೆ ಎಲ್ಲ, ನನಗೆ ಹೀಗೀಗೆ ಅಲ್ಲಿ ನಾನು ಸೆಟ್ ಮಾಡಿದ್ನಲ್ಲ ಆ ವಿಚಾರಕ್ಕೆ ಬೇಜಾರಾಯಿತು. ಆಮೇಲೆಲ್ಲ ಬಂದ, ಕೆಲವೆಲ್ಲ ಹೊಕ್ಕೊಂಡು ತೆಕ್ಕೊಂಡು ನಿಮ್ಮ ಬಗ್ಗೆ ಒಂದಷ್ಟು ಹೇಳ್ದ ನನಗೆಲ್ಲ. ನಾನು ಅದಕ್ಕೆ ಅವನಿಗೆ ಹೇಳಿದ್ದೆ ರೀಸನ್, ಜಗಳ ಏನೇ ಇರಲಿ ನನಗೊಬ್ರು ನನ್ನ ಜೊತೆ ಜಗಳಾಡ್ದವ್ರೆ ಬೇಜಾರಲ್ಲಿದ್ದಾಗ ನಾನು ನೋಡೋಕ್ಕಾಗಲ್ಲ. ಸುದಿ ಅಣ್ಣನ ಜೊತೆನೇ ಹಂಗೆ ಮಾಡಿದ್ದೀನಿ ನಾನು, ಇವ್ರ ಜೊತೆನೆ. ಮತ್ತು ನನಗೆ ಈ ಲಾಸ್ಟ್ ವೀಕಲ್ಲಿ ಯಾರ ಜೊತೆನೂ ನನಗೆ ಜಗಳ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದೆ ನಾನು, ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ. ಅದನ್ನು ಇವತ್ತು ಎಷ್ಟೆಷ್ಟು ಅಂದರೆ ನಾವಾಗೇ ಒಂದು ಒಳ್ಳೇದು ಬಯಸಿದ್ರೂ ಆ ವ್ಯಕ್ತಿಲಿ ನಿಮಗೆ ಒಂದು ಒಳ್ಳೇದು, ಅವನಲ್ಲೂ ಕಾವ್ಯನಲ್ಲೂ ನಿಮಗೆ ಹೆಂಗೆ ಬಗೆದು ಹಿಂಗೆ ಕಟ್ ಮಾಡಿ ತೆಗೆದ್ರೂ ಒಂದು ಒಳ್ಳೇದು ತೆಗಿತೀನಿ ಅಂತಂದರೆ ಹೊಟ್ಟೆ ಕಿಚ್ಚು, ಕಾಲು ಎಳಿಯೋದು, ಅಸೂಯೆ. ಹೇಳಿ ಬಿಡಿ, ಇವ್ರದ್ದು ಏನಿದು ಅನ್ಕಂಫರ್ಟಬಲ್ ಏನು? ರಘು ಅಣ್ಣ ಅಂತ ಇಬ್ಬರು ತಂಗಿಯರ ಮುದ್ದಿನ ಅಣ್ಣ ರಘು ಅಣ್ಣ. ರಘು ಅಣ್ಣನ ಪರಿಸ್ಥಿತಿ ಪಾಪ ನೋಡಕ್ಕಾಗ್ತಿಲ್ಲ. ಈಗ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅನ್ಕೊಂಡು ನೀನ್ ಹೇಳ್ತೀಯ ಗೊತ್ತಾ? ಒಂದ್ ನಿಮಿಷ, ಏನ್ ಗೊತ್ತಾ ಅವಾಗ ಏನಾಗತ್ ಗೊತ್ತಾ, ಅವ್ರ ಗೇಮು ಯಾಕೆ ರಘು ಮಾತಾಡ್ತಿಲ್ಲ, ರಕ್ಷಿತಾ ಯಾಕೆ ಮಾತಾಡ್ತಿಲ್ಲ? ಅಯ್ಯೋ, ಅವರಿಗೆ ನಿಮ್ಮ ಮುಂಚೆ ಅಲ್ಲ, 1000 ಕೋಟಿ ಮುಂಚೆ ಹೇಳ್ತೀನಿ. ಅನ್ಕಂಫರ್ಟೇಬಲ್ ಆದ್ರೆ ಇಲ್ಲಿ ಈ ಕಡೆ ಅವ್ರಿಗೆ ಬುದ್ಧಿ ಇಲ್ವಾ ತಲೆಯಲ್ಲಿ? ನೀನ್ ಹೇಳಿದ್ಮೇಲೆ ಅವರಿಗೆ ಇವತ್ತೇ ಬುದ್ಧಿ ಇದ್ರೆ, ಇಲ್ಲ ಅಂದ್ರೆ ಕೂಡ ನಾನು ಅವರ ಒಂದು ತಂಗಿ.